ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ. ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಸಂಸ್ಕಾರಗಳ ಝೇಂಕಾರ ಓಂಕಾರ ನೀರು ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ ಸುಸ್ವಾಗತ. ಬನ್ನಿ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಗಿದೆ. ಸ್ವಾಗತಿಸ್ಬಿಡೋಣ ಶ್ರೀಯುತರು, ಖ್ಯಾತ ಜ್ಯೋತಿಷ್ಯರು, ಸಂಖ್ಯಾ ಶಾಸ್ತ್ರಜ್ಞರು, ಸದಾದೇವಿಯ ಉಪಾಸಕರು ಹಾಗೂ ವೈಬ್ರೇಷನ್ ಗುರುಗಳು ಶ್ರೀ ಶ್ರೀ ರವಿಶಂಕರ್ ಗುರೂಜಿಯವರು. ಗುರುಜಿ ನಮಸ್ಕಾರ. ತಮ್ಗೆ ಓಂಕಾರ ನೀರು ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ತೆ ಶಂಕರ. ಇವತ್ತು ಕೂಡ ಹಲವಾರು ವಿಶೇಷ ಮಾಹಿತಿಯನ್ನ ಹೊತ್ತು ಬಂದಿದ್ದೀರಾ ಅಂತ ಗೊತ್ತು. ಆದ್ರೆ ಮೊದಲಿಗೆ ಯಾರ ಪತ್ರವನ್ನು ಓದ್ತಾ ಇದ್ದೀರಾ? ಪತ್ರಕ್ಕೂ ಓದೋಕ್ಕೂ ಮೊದಲು ಒಂದು ಪುಟ್ಟ ಅಮೃತ ಸೂಕ್ತಿಯನ್ನ ಹೇಳ್ಬಿಡ್ತೇನೆ. ಅಧಿಕಾರ ಭ್ರಷ್ಟರನ್ನಾಗಿಸುತ್ತದೆ, ಪೂರ್ಣ ಅಧಿಕಾರ ಪರಿಪೂರ್ಣ ಭ್ರಷ್ಟರನ್ನಾಗಿಸುತ್ತದೆ ಅನ್ನತಕ್ಕಂಥ ಮಾತನ್ನ ಹೇಳ್ತಾರೆ. ಅಂದ್ರೆ ಅಧಿಕಾರ ಬಂದ ಮನುಷ್ಯ ಎಲ್ಲೋ ಒಂದು ತಪ್ಪಿನ ಹೆಜ್ಜೆ ಕಡೆ ನಾನೇ ಸರಿ, ನನ್ನದೇ ಸರಿ ಅನ್ನತಕ್ಕಂಥ ಮಾತು. ನಾವೊಂದು ಸಂಸ್ಥೆನಲ್ಲಿ ಕೆಲಸ ಮಾಡಬೇಕಾದ್ರೆ ನಮಗೊಬ್ರು ರೋಲ್ ಮಾಡೆಲ್ ಮ್ಯಾನೇಜರ್ ಇದ್ರು. ತುಂಬಾ ನಮಗೆ ಇಷ್ಟವಾದ ವ್ಯಕ್ತಿ. ಯಾವ ಮಟ್ಟಕ್ಕೆ ಕಟುಕ ಅಂತ ಹೇಳಿದ್ರೆ ಕೆಲಸ ಅಷ್ಟೇ, ಅವ್ರ ಕೆಲಸ ಬಿಟ್ಟರೆ ಏನೂ ಗೊತ್ತಿಲ್ಲ. ತುಂಬ ಸಣ್ಣ ಮಟ್ಟದಿಂದ ಮೇಲಕ್ಕೆ ಇರಿದಂಥ ವ್ಯಕ್ತಿತ್ವ. ತುಂಬ ಖುಷಿ ಅನಿಸ್ತಿತ್ತು ನನಗಂತೂ. ಅವರ ಮಾತು ತುಂಬ ಸಿಟ್ಟಾಗಿದ್ರು ತುಂಬ ಪ್ರೀತಿಸ್ತಿದ್ದೆ. ಕಾರಣಾಂತರಗಳಿಂದ ಕೆಲಸವನ್ನ ಬಿಟ್ಟು ಬೇರೆ ಸಂಸ್ಥೆಗೆ ಬಂದ. ಆ ನಂತರ ನನ್ನದೇ ಸಂಸ್ಥೆ ಕಟ್ಕೊಂಡು ಎಲ್ಲೋ ಒಂದು ಕಡೆ ಚೆನ್ನಾಗಿರ್ತಕ್ಕಂಥದ್ದು ಆಗಾಗ ಭೇಟಿ ಆಗ್ತಿದ್ದು. ಒಮ್ಮೆ ನನ್ನ ಸಹೋದ್ಯೋಗಿ ಸಿಕ್ಕಿದ್ರು. ಹೇಗಿದ್ದಾರೆ ನಮ್ಮ ಬಾಸು ಅಂದಾಗ, ಏನೋ ಬಿಡಿ ಸಾರ್, ಅವ್ರ ತಮ್ಮನ್ನ ಕರ್ಕೊಬಂದ್ರು, ಸೇರಿಸ್ಕೊಂಡ್ರು, ಸೀನಿಯಾರಿಟಿನೂ ನೋಡಲಿಲ್ಲ, ಅವರಿಗೆ ಪ್ರಮೋಷನ್ ಮಾಡಿಸ್ಕೊಟ್ರು. ಇವತ್ತು ಆತ ಅಸಿಸ್ಟೆಂಟ್ ಮ್ಯಾನೇಜರ್. ಆಶ್ಚರ್ಯ ಕೂಡ ಆಯಿತು, ಏನಪ್ಪ ಇದು ಅಂತ. ನೋಡಿ, ಅಧಿಕಾರವೆನ್ನುವುದು ಭ್ರಷ್ಟರನ್ನಾಗಿಸುತ್ತದೆ, ಆಸೆ ಹುಟ್ಟಿಸುತ್ತೆ ನನ್ನವರೇ ಇರಬೇಕು ಅನ್ನತಕ್ಕಂಥ ಮಾತು. ಪೂರ್ಣ ಅಧಿಕಾರ ಪರಿಪೂರ್ಣ ಭ್ರಷ್ಟರನ್ನಾಗಿಸ್ತದೆ. ಅಂದ್ರೆ ನಾವಿಲ್ಲೇ ಇದ್ದೀವಿ, ನಾವೇ ಇರೋದು, ನಮ್ಮದೇ ಅಧಿಕಾರ, ನಮ್ಮಿಂದಲೇ ಎಲ್ಲ ಅನ್ನೋದು ಬಂದ್ಬಿಡ್ತು, ಆವತ್ತು ಶುರುವಾಗುತ್ತೆ ಅಧಪತನ ಇನ್ನಷ್ಟು ಅನ್ನತಕ್ಕಂಥದ್ದು. ಇವತ್ತು ನಡೀತಿರ್ತಕ್ಕಂಥ ರಾಜಕೀಯ ದೊಂಬರಾಟಗಳು ನೋಡ್ತಿದ್ದೀರಾ. ಪಕ್ಷದಿಂದ ಪಕ್ಷ ಬರೀ ಅಧಿಕಾರಕ್ಕೋಸ್ಕರ, ಭ್ರಷ್ಟಾಚಾರಕ್ಕೋಸ್ಕರ ಮಾಡ್ತಿರ್ತಕ್ಕಂಥ ಒಂದು ಎಡವಟ್ಟುಗಳು. ಸ್ವಲ್ಪ ಅಧಿಕಾರದಲ್ಲಿರುವಾಗ ನಮ್ಮತನವನ್ನು ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ, ಇವತ್ತಿನ ಒಂದು ಪತ್ರಗಳ ಒಂದು ಭರಪೂರ ಪತ್ರಗಳು ಬರ್ತಿದೆ. ಫೋಟೋ ಹಾಕಿ ಮನೆ ಕುಟುಂಬ ಎಲ್ಲರದ್ದು ಹಾಕಿ ಕಳಿಸ್ತಿದ್ದೀರ, ತುಂಬ ಖುಷಿ ಕೊಡ್ತಕ್ಕಂಥದ್ದು. ಇರಲಿ, ಇಲ್ಲೊಂದು ತಾಯಿ ಜೀವ ಸಿಗ್ನೇಚರನ್ನು ತೋರಿಸ್ತಾನೆ. ಯಾಕಂದರೆ ಫೋಟೋ ತೋರ್ಸೋಕೆ ನನಗಿಷ್ಟ ಇಲ್ಲ. ರಾಜಾ ಹುಲಿ ಸಿಗ್ನೇಚರ್ ಇದು. ಇಲ್ಲಿ ನೋಡಿ, ಹೀಗೆ ಆರಂಭ ಆಗಿ ಇದೇನು ಅಂತ ಗೊತ್ತಾಗಲ್ಲ, ತ್ರಿವೇಣಿ ವಿ ಅನ್ನತಕ್ಕಂಥ ಒಂದು ಭಾವ ಇಲ್ಲಿ ಸ್ಟಾರ್ಟ್ ಆಗಿ ಆ ಒಂದು ನೋಡಿ ಇಲ್ಲೊಂದು ರೌಂಡ್ ಥರ ಇರ್ತಕ್ಕಂಥದ್ದು. ಏನೂ ಗೊತ್ತಿಲ್ಲ, ಯು ಸ್ಟಾರ್ಟೆಡ್ ವಿತ್ ಸ್ಕ್ರಾಚ್ ಅಂತ. ಅಂದರೆ ಏನೂ ಗೊತ್ತಿಲ್ಲದ ವಯಸ್ಸಿನಲ್ಲಿ ಮದುವೆ ಆಗಿದೆ, ಕುಟುಂಬ ಆಗಿದೆ, ಜವಾಬ್ದಾರಿ ಬಂದಿದೆ, ಏನೂ ಗೊತ್ತಿಲ್ಲ, ಹಾಗೆಯೇ ಹೇಳ್ಕೊಂಡು ಹೋಗಿದೆ. ಮತ್ತು ಯು ಸ್ಟಾರ್ಟೆಡ್ ಬಿಕಮಿಂಗ್ ಲರ್ನಿಂಗ್ ಸಮಥಿಂಗ್. ತುಂಬ ಕಲೀಲಿಕ್ಕೆ ಆರಂಭ ಮಾಡಿಕೊಡ್ರಿ. ಇಲ್ಲಿದೆ ನಿಮ್ಮ NI ಅನ್ನತಕ್ಕಂಥದ್ದು ಕೊಟ್ಟು ವಿ ಕೊಟ್ಟಿದ್ದೀರಾ. ಅಂದರೆ ಈ ಪ್ರಪಂಚ ತಿಳ್ಕೊತಿದ್ದೀರಾ, ಪ್ರೀತಿಸ್ಲಿಕ್ಕೆ ತಿಳ್ಕೊತಿದ್ದೀರಾ. ಅಲ್ಲೇ ಆಗಿರೋದು, ಏನೂ ಗೊತ್ತಿಲ್ಲ, ಎಳ್ಕೊಂಡು ಹೋಗಿದೆ ಇದ್ದೇನೆ ಅಂತ. ಚಿಕ್ಕ ವಯಸ್ಸಿಗೆ ಮದುವೆ ಆಗಿದೆ, ಯಜಮಾನ್ರಿಲ್ಲ, ನನ್ನನ್ನು ಯಾರು ಇಷ್ಟಪಟ್ಟಿದ್ದಾರೆ, ಅವ್ರಿಗೇನೋ ಮದುವೆ ಆಗಿದೆ, ನಾನು ಒಪ್ಕೋಬೇಕಾ ಬೇಡವಾ, ನಾನು ಸರಿಯಾ ತಪ್ಪಾ? ಒಂದೇ ಒಂದು ಮಾತಲ್ಲಿ ಹೇಳ್ತೇನೆ, ಇನ್ನೊಬ್ಬರ ಮನೆ ಕೆಡವಿ ನಮ್ಮ ಮನೆ ಕಟ್ಟುವುದು ಶ್ರೇಯಸ್ಕರವಲ್ಲ. ಅವನಿಗೆ ಆಲ್ರೆಡಿ ಮದುವೆ ಆಗಿದೆ, ಮಕ್ಕಳಿದೆ. ಫಸ್ಟ್ ಆಫ್ ಆಲ್ ಅವನಿಗೆ ಮದುವೆ ಆಗಿ ಮಗು ಇದೆ, ಕುಟುಂಬ ಇದೆ ಅನ್ನತಕ್ಕಂಥ ವ್ಯಕ್ತಿ, ಹಿ ಶುಡ್ ನಾಟ್ ಕಮ್ ಅಂಡ್ ಅಪ್ರೋಚ್ ಸಂಬಡಿ. ತಪ್ಪಾಗುತ್ತೆ. ನಮ್ಮ ಧರ್ಮ, ನಮ್ಮ ಸಂಸ್ಕಾರ, ನಮ್ಮ ಒಂದು ನ್ಯಾಯ ಧರ್ಮದಲ್ಲಿ, ಲೀಗಲ್ ಸಿಸ್ಟಮ್ನಲ್ಲೂ ಒಪ್ಪೋದಿಲ್ಲ, ಸಾಮಾಜಿಕವಾಗಿಯೂ ಒಪ್ಪುವುದಿಲ್ಲ. ಆ ಹೆಣ್ಣು ಮಗು ನೋವು ತಿನ್ನುತ್ತಲ್ವಾ? ಹೌದಲ್ವೋ? ನಿಮಗೂ ಮದುವೆ ಆಗಿದೆ, ಮಗು ಇದೆ, ನಿಮಗೂ ಯಜಮಾನರಿತ್ತು. ಅದೇ ಯಜಮಾನ ಇನ್ನೊಂದು ಹೆಣ್ಣನ್ನು ಬಯಸಿದ್ರೆ ಸುಮ್ಮನೆ ಇರ್ತಿದ್ರೋ? ಹೌದಲ್ವೋ? ಇನ್ನೊಂದು ಮನೆಯನ್ನು ಕೆಡವಿ ನಮ್ಮ ಕೋಟೆ ಅಂತ ಮನೆಯೂ ಬೇಡ, ಗುಡಿಸಲು ಬೇಡ. ಸೇಮ್ ಥ್ಯಾಂಕ್ ಯು ವೆರಿ ಮಚ್.
ಬೇರೆಯವ್ರು ಬರ್ತಾರೆ, ನಿಮ್ಮ ಜಾತಕದಲ್ಲಿದೆ. ಪ್ರೀತಿಸ್ತೀನಿ ಅಂತ ಯಾರು ಬೇಕಾದ್ರೂ ಬರ್ಬೋದಪ್ಪ, ಆದರೆ ನಾಳೆ ಮಕ್ಕಳಿಗೆ ಪ್ರಶ್ನೆ ಹೇಳೋದಿದೆ, ಸಮಾಜಕ್ಕೆ ಪ್ರಶ್ನೆ ಉತ್ತರಗಳು ಕೊಡ್ತಕ್ಕಂಥದ್ದಿದೆ. ಅವೆಲ್ಲ ಬಿಡಿ, ನಮ್ಮ ಮನಸ್ಸಾಕ್ಷಿಗೆ ಉತ್ತರ ಕೊಡೋದಿದೆ. ಆರ್ ಯು ರೈಟ್ ಅಂತ ಕೇಳುತ್ತೆ. ಆತನಿಗೆ ಮಕ್ಕಳಿದ್ದು ಹೆಂಡತಿ ಇಲ್ಲ, ಯಾರೂ ಇಲ್ಲ, ಮಕ್ಕಳಿಗೆ ನೋಡೋಕೆ ಯಾರೂ ಇಲ್ಲ. ಎಸ್, ಅವ್ರು ನಿಮ್ಮನ್ನ ಪ್ರೀತಿಸ್ತಿದ್ದಾರೆ, ಇಷ್ಟಪಡ್ತಿದ್ದಾರೆ ಅಂದರೆ ಆಗ ಜೀವನ ಕಟ್ಟಿಸ್ತಕ್ಕಂಥದ್ದು ಒಳ್ಳೆಯದು. ಮಕ್ಕಳು ಇಲ್ಲ, ಯಾರೂ ಇಲ್ಲ, ನಮ್ಮನ್ನು ಇಷ್ಟಪಡ್ತಿದ್ದಾರೆ, ಮದುವೆ ಆಗ್ತೀನಿ ಅಂತಕ್ಕಂಥದ್ದಾದರೆ ಎಸ್, ಇಟ್ ಈಸ್ ಪರ್ಫೆಕ್ಟ್. ಎಲ್ಲವೂ ಇದೆ ಆತನಿಗೆ. ಗಂಡು ಒಂದು ಸಂಬಂಧ ಬೆಳೆಸ್ಲಿಕ್ಕೆ 108 ಹೇಳಿಬಿಡ್ತಾನೆ ತಾಯಿ. ನನ್ನ ಹೆಂಡತಿ ಸರಿ ಇಲ್ಲ, ಪ್ರೀತಿ ಕೊಡಲ್ಲ, ಪ್ರೇಮ ಕೊಡಲ್ಲ, ಕಾಮ ಕೊಡಲ್ಲ, ಏನೋ ಒಂದು ಕಾರಣ ಹೇಳ್ತಾನೋ ತಾಯಿ. ಹೆಣ್ಣು ಹಾಗಲ್ಲ, ಅಮ್ಮನೇ ಅವಳು. ನೀವು ಅಮ್ಮ ಆಗಿದ್ದೀರಾ, ಅಮ್ಮ ಆಗಿಯೇ ಇರ್ತೀರಾ ಅಂತ ಅನ್ಕೋತೇನೆ. ದಯವಿಟ್ಟು ಕಲ್ತಿದ್ದೀರಾ, ನಿಮ್ಮ ಸಿಗ್ನೇಚರೇ ತೋರಿಸ್ತಿದೆ. ತುಂಬ ನೋವುಗಳು ಮೋಸಗಳು ನೋಡಿದ್ದೀರಾ ಅವ್ವ, ನೀವು ತಪ್ಪಲ್ಲ. ಆಗಿಬಿಡುತ್ತೆ, ಆಸೆ ಆಗಿಬಿಡುತ್ತೆ. ಎಂಥವರಾದ್ರೂ ನಾವು ಬಟ್ಟೆ ಅಂಗಡಿಗೆ ಹೋದ್ರೆ ಇದನ್ನ ನೋಡ್ಬಿಟ್ಟು ಇನ್ನೊಂದು ತಗೋಬೇಕು ಅಂತ ಇನ್ನೊಂದು ಬಟ್ಟೆ ಮೇಲೆ ಆಸೆ ಬಂದೇ ಬರುತ್ತೆ. ನಿಯಂತ್ರಣ. ಅದನ್ಗೆ ಹೇಳಿ, ಥ್ಯಾಂಕ್ ಯು ವೆರಿ ಮಚ್, ನನ್ನ ಮೇಲೆ ಅಭಿಮಾನ ಇಟ್ಟಿದ್ದಕ್ಕೆ, ಪ್ರೀತಿ ವಿಶ್ವಾಸ ತೋರಿಸಿದ್ದಕ್ಕೆ. ನೀವು ನಿಮ್ಮ ಪಾಡ್ಗಿರಿ, ನಾನು ನನ್ನ ಪಾಡ್ಗಿರ್ತೇನೆ. ಲುಕ್ ಫಾರ್ ಸಮಥಿಂಗ್ ಎಲ್ಸ್ ಇದೆ ನಿಮ್ಮ ಜಾತಕದಲ್ಲಿ. ಆಗಾಗ ಹೇಳ್ತಿರ್ತಾನೆ, ಸಪ್ತಮಕ್ಕೆ ಸೂರ್ಯ ಬರಬಾರದು, ಶುಕ್ರ ಬರಬಾರದು, ರಾಹು ಬರಬಾರದು. ಆ ಮೂರು ಸೇರ್ಕೊಂಡಿದೆಯೋ ಅವ್ವ. ಸಿಂಹಲಗ್ನ, 7ನೇ ಮನೆಗೆ ಸೂರ್ಯ. ಹಲವಾರು ಬಾರಿ ಕೆಲವು ಪ್ರಮುಖ ವ್ಯಕ್ತಿಗಳ ಜಾತಕಗಳ ಬಗ್ಗೆ ನಿಷ್ಕರ್ಷೆ ಮಾಡುವಾಗೆಲ್ಲ ಹೇಳಿದ್ದೇನೆ. ಸಪ್ತಮದಲ್ಲಿ ಸೂರ್ಯ ಕುಜ ಬಂದಂಥ ಹೆಣ್ಣು ಮಗಳ ಗಂಡನವರವನಿಗೆ ಮಗನ ವಯಸ್ಸಿನ ಹುಡುಗಿಯನ್ನ ಮದುವೆ ಆಗ್ತಾರೆ ಅನ್ನತಕ್ಕಂಥದ್ದು, ಬಹುದೊಡ್ಡ ನಟರು ಅಂತಕ್ಕಂಥದ್ದು. ಸೊ ಇಟ್ ಈಸ್ ಫ್ಯಾಕ್ಟ್, ಇಟ್ ಹ್ಯಾಪನ್ಸ್. ಬಟ್ ಅದೃಷ್ಟಕ್ಕೆ ಮೊದಲೇ ಕೇಳ್ತಿದ್ದೀರಾ, ಅದನ್ನು ಹೇಳಿ ಥ್ಯಾಂಕ್ ಯು ವೆರಿ ಮಚ್ ಅಂತ. ಇನ್ನೊಂದು ಹೆಣ್ಮಕ್ಳು ನೋಡಿ, ಕಾಕತಾಳೀಯವಾಗಿ ಅವ್ರ ಫೋಟೋನು ನಾನು ಮುಚ್ಚಿಡ್ತೇನೆ, ಬೇಡ, ನಮ್ಮನೆ ಹೆಣ್ಮಕ್ಳು, ಅದು ನಮಗೆ ಮಾತ್ರ ನಾವು ನೋಡ್ಕೋತೇವೆ. ಇಲ್ಲಿ ಸಿಗ್ನೇಚರ್ ಇರ್ತಕ್ಕಂಥದ್ದು ಶ್ವೇತಾ ಅಂತ, ತುಂಬ ದುಂಡಾಗಿ ಗುಂಡಿಗೆ ಬರ್ದಿದ್ದೀರಾ. ಇಲ್ಲಿ ನೋಡಿ, ಇಲ್ಲೂ ಕೂಡ ಒಂಚೂರು ಚಿತ್ತಿದೆ. ಅಂದರೆ ಕುಟುಂಬದಲ್ಲಿ ಏನೋ ಒಂದು ನೋವು, ಏನೋ ಒಂದು ಆತಂಕ, ಮುಂದಿನ ಜೀವನದ ಬಗ್ಗೆ ಆಲೋಚನೆ. ಚೆನ್ನಾಗಿರ್ತೀನ, ಎಲ್ಲರನ್ನ ನೋಡ್ತೀನ, ಎಲ್ಲರನ್ನ ಪ್ರೀತಿಸ್ತೀನ, ಎಲ್ಲರೂ ಪ್ರೀತಿಸ್ತಾರ, ಒಡೆದು ಹೋದ ಬದುಕು ಮತ್ತೆ ಸರಿಯಾಗುತ್ತಾ, ಕುಟುಂಬ ಸರಿಯಾಗುತ್ತಾ ಅಂತಕ್ಕಂಥದ್ದು. ಶ್ವೇತಾ ಅನ್ನತಕ್ಕಂಥ ತಾಯಿ ಜೀವ ಪತ್ರ ಬರೆದಿರ 7/6/82 ಸಂಜೆ 5:40. ಮದುವೆ ಒಂದು ಮುರಿದಿದೆ, ಇಷ್ಟಪಟ್ಟವ್ರನ್ನೇ ಮದುವೆ ಆಗಿದ್ದೇವೆ, ಇಬ್ಬರೂ ಓದ್ಕೊಂಡಿದ್ದೇವೆ, ಒಳ್ಳೆ ಕೆಲಸ ಆಗ್ತಿಲ್ಲ, ಯಾಕೋ ತಾಯಿಯಿಂದ ತುಂಬ ನೋವಾಗ್ತಿದೆ, ಏನು ಮಾಡೋದು ಗುರುಗಳೇ ಅನ್ನತಕ್ಕಂಥ ಭಾವಾರ್ಥ. ಸಬೂರಿ, ಒಳ್ಳೆಯದಕ್ಕೂ ಒಂದು ಅಂತ್ಯವಿದೆ ಅಂದ ಮೇಲೆ ಹೋಳಿಗೆ ಊಟ ತಟ್ಟೆಲ್ಲಿ ಹಾಕ್ಕೊಬಿಟ್ಟಿದ್ದೀರಾ ಅಂತ ಇಟ್ಕೊಳ್ಳಿ, ಖಾಲಿ ಆಗೋದೇ ಇಲ್ವೋ? ಆಗಲೇಬೇಕು. ಹಾಗೆ ಗಂಜಿ ಹಾಕ್ಕೊಂಡಿದ್ದೀರಾ, ಅಂಬಲಿ ಹಾಕ್ಕೊಂಡಿದ್ದೀರಾ, ಅಯ್ಯೋ ಎಲ್ಲರೂ ಹೋಳಿಗೆ ತಿಂತಿದ್ದಾರೆ, ನನಗೆ ಮಾತ್ರ ಅಂಬಲಿ, ಅದು ಖಾಲಿ ಆಗೋದೇ ಇಲ್ವೋ? ಆಗಲೇಬೇಕು. ಒಳ್ಳೆಯದಾದಂತಹ ಹೋಳಿಗೆ ಖಾಲಿಗೆ ಆಗುತ್ತೆ ಅಂದರೆ ಈ ಒಂದು ಅಂಬಲಿ ಖಾಲಿ ಆಗಿಸದೆ ಬಿಡ್ತಾನೋ? ಖಂಡಿತ ಒಳ್ಳೆ ಸಮಯ ಬಂದಿದೆಮ್ಮ. ನೋಡಿ, ನಿಮ್ಮ ಜಾತಕದಲ್ಲೂ ಸಪ್ತಮದಲ್ಲಿ ಸೂರ್ಯ, ಬುಧ ವಕ್ರ, ತುಂಬ ಬುದ್ಧಿವಂತನಾದಂಥ ವಿದ್ಯಾವಂತನಾದಂಥ ಗಂಡನನ್ನೇ ಪಡೆಯತಕ್ಕಂಥ ಜಾತಕ. ಸಬೂರಿ, ಆತಂಕ ಪಡತಕ್ಕಂಥದ್ದೇನೂ ಬೇಡ. ವೃಶ್ಚಿಕ ಲಗ್ನಕ್ಕೆ ಆ ಒಂದು ಸೂರ್ಯ ಸ್ವಲ್ಪ ಬಾಧಕ. ನಿಮಗೆ 2014 ಮೇ ನಂತರ ಆ ಒಂದು ಭಾಗ್ಯಾಧಿಪತಿ ದಶಾ ಬರುತ್ತೆ. ಆಗ ಯಾವುದೇ ಒಂದು ಸಮಸ್ಯೆಗಳು ಆಗುವುದಿಲ್ಲ, ಯೋಚನೆ ಮಾಡಬೇಡಿ, ಒಳ್ಳೇದಾಗುತ್ತೆ. ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಯಾರು ಕಾಯ್ತಿದ್ದಾರೆ ಕೇಳೋಣ ಬನ್ನಿ. ಹಲೋ ಹಲೋ ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ನಾವು ದಾವಣಗೆರೆಯಿಂದ ರಾಜೇಶ್ವರಿ ಅಂತ. ಯಾರ ಬಗ್ಗೆ ಕೇಳ್ಬೇಕಿತ್ತು ರಾಜೇಶ್ವರಿ ಅವರೇ? ನಮ್ಮ ಮಗನ್ ಬಗ್ಗೆ ಕೇಳ್ಬೇಕಾಗಿತ್ರಿ. ಅವ್ರ ಹೆಸರು ಸಚಿನ್ ವೈಆರ್ ಅಂತ. ಎಕ್ಸಾಮ್ ಇದೆ ಅವನಿಗೆ, ಸೆಕೆಂಡ್ PU. ಆಲ್ ದ ಬೆಸ್ಟ್ ಅಂತ ನಮ್ ಕಡೆಯಿಂದ ತಿಳಿಸ್ಬಿಡಿ. ಹೇಳಿ ಅವ್ರು ಹುಟ್ಟಿದ ದಿನಾಂಕವನ್ನ. 18/12. ಹಾ, 18/12/1995. ಸಮಯ 6:20 ಸಾಯಂಕಾಲ. 1ರಿಂದ 12 ಒಂದು ಸಂಖ್ಯೆಯನ್ನ ಹೇಳಿಮಾ. 6. ಗುರೂಜಿ ಇದ್ದಾರೆ, ಮಾತಾಡಿ. ನಮಸ್ತೆ ಶಂಕರ. ನಮಸ್ತೆ ಗುರುಜಿ. ನಮಸ್ತೆ, ಚೆನ್ನಾಗಿದ್ದಮ್ಮ. ಆತಂಕ ಪಡ್ತಕ್ಕಂಥದ್ದೇನೂ ಬೇಡ. ಭಯ ಆಗ್ತಿದೆ, ಸಮಾಧಾನ ಇಲ್ಲ. ನೋಡಿ, ಒಂದು ನೆನ್ಪಿಟ್ಕೊಳ್ಳಿ, ನೀವು ಭಯ ಬಿದ್ದರೂ ಭಯ ಬಿಡದಿದ್ದರೂ ಬೆಲ್ಲ ಬೆಲ್ಲವೇ. ಅಯ್ಯೋ ಬೆಲ್ಲ ತಂದ್ಬಿಟ್ಟಿದ್ದೀನಿ, ಸಿಹಿ ಕೊಡುತ್ತೋ ಇಲ್ವೋ, ತಗೋಬಿಟ್ಟಿದ್ದೀನಿ ಅನ್ಕೊಳ್ತಕ್ಕಂಥದ್ದು ಹೆತ್ತ ತಾಯಿಗೆ ಇರಬೇಕು ನಂಬಿಕೆ. ನೆನಪಿಟ್ಕೊಳ್ಳಿ, ನಿಮ್ಮಲ್ಲಿಲ್ಲದ್ದು ಬಲ
ಮಗುವಿಗೆ ಎಲ್ಲಿಂದ ಬರುವುದು? ನೀವು ಧೈರ್ಯ ತಗೋಬೇಕು, ನೀವು ಅವನಲ್ಲಿ ಆತ್ಮವಿಶ್ವಾಸ ತುಂಬಿಸ್ಬೇಕು. ಮೊದಲಿಗೆ ನೀವೇ ನೆಮ್ಮದಿಯಾಗಿಲ್ಲ, ಅದೆಲ್ಲವನ್ನ ಮರೆಯಿರಿ. ಬುದ್ಧಿಕಾರಕ, ವಿದ್ಯಾಕಾರಕ, ಸರಸ್ವತೀಕಾರಕ ಬುಧ ಗುರುವಿನ ಜೊತೆ ಸೇರಿ ಅದ್ಭುತವಾಗ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಕುಜ ಬೇರೆ, ಟೆಕ್ನಿಕಲಿ, ಮ್ಯಾನೇಜ್ಮೆಂಟ್, ಕಾಮರ್ಸು, ಅಕೌಂಟ್ಸು, ಸ್ಟ್ಯಾಟಿಸ್ಟಿಕ್ಸು, ಸೈನ್ಸು ಎಲ್ಲದರಲ್ಲೂ ಪಾಂಡಿತ್ಯ ಇದೆ ನಿಮ್ಮ ಹುಡುಗನಿಗೆ. ಒಂಚೂರು ವೀಕ್ ಅಷ್ಟೇ, ಕಾನ್ಫಿಡೆನ್ಸ್ ಸ್ವಲ್ಪ ಕಡಿಮೆ. ಪುಷ್ ಮಾಡಬೇಕು. ಸ್ವಾತಿ ನಕ್ಷತ್ರ ಅಲ್ವಾ, ರಾಹು ನಕ್ಷತ್ರ ಅಂದರೆ ಎಬ್ಬರಿಸ್ಬೇಕು, ಎಳಿಸ್ಬೇಕು, ಓಡಿಸ್ಬೇಕು. ಎದ್ದ ಮೇಲೆ ಅದರ ತಾಕತ್ತೇ ಬೇರೆ, ಏನು ಬೇದು ಸ್ವಾಹ ಮಾಡ್ತಕ್ಕಂಥ ಶಕ್ತಿ ಇರುತ್ತೆ. ನಾನೊಂದು ಕೆಲವೊಂದು ಮಂತ್ರಗಳ ಉಪಾಸನೆ ಕೊಡ್ತಿದ್ದೇನೆ, ಮೊನ್ನೆಯಿಂದಲೂ ಕೊಡ್ತಿದ್ದೇನೆ ವಿದ್ಯಾರ್ಥಿಗಳಿಗೆ. ಅನುಷ್ಠಾನ ಮಾಡಿಸಿ ಇವತ್ತು ಆಯಿತು ಅಂದರೆ ಒಂದು ವಿಶೇಷವಾದಂಥ ವಸ್ತುವನ್ನು, ತಿನ್ನತಕ್ಕಂಥ ವಸ್ತುವನ್ನು ಹೇಳ್ತೇನೆ ವಿದ್ಯಾರ್ಥಿಗಳಿಗೆ. ತಂಪಾಗೆ, ನೆನಪಿನ ಶಕ್ತಿಗೆ ತುಂಬ ಸುಲಭ, ಎಲ್ರಿಗೂ ಗೊತ್ತಿದೆ. ಅದು ಏನು ಅಂತ ಆಮೇಲೆ ಹೇಳ್ತೇನೆ. ಕಾರ್ಯಕ್ರಮ ವೀಕ್ಷಿಸ್ತೀರಿ. ಅದನ್ನು ಸ್ವಲ್ಪ ಎಕ್ಸಾಮ್ಗೆ ಹೋಗೋಕೆ ಮೊದಲು ಸ್ವಲ್ಪ ಕೊಡಿ, ಎಕ್ಸಾಮ್ಗೂ ಕಟ್ಕೊಂಡು ಹೋಗ್ಲಿಕ್ಕೆ ಒಂದು ಚಿಕ್ಕದಾಗಿ ಕೊಡಿ. ನೋಡಿ, ತಂಪಾಗಿರ್ತಾರೆ. ಡೆಲ್ ಕಮ್ ಬ್ಯಾಕ್, ಏನೋ ಗೊತ್ತಿಲ್ಲಮ್ಮ ಇವು ತುಂಬ ಕಂಫರ್ಟಬಲ್ ಆಗಿದ್ದೆ ಅಂತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಅತಿ ಮುಖ್ಯ. ಕಾರ್ಯಕ್ರಮ ವೀಕ್ಷಿಸ್ತೀರಿ. ಒಳ್ಳೇದಾಗಲಿ. ರಾಜೇಶ್ವರಿ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿಗೆ ಏನ್ ತಿಳಿಸ್ತಾ ಇದ್ದೀರಾ ಗುರುಜಿ? ವಿದ್ಯಾರ್ಥಿಗಳಿಗೇನೆ ಪರೀಕ್ಷೆಗಳ ಆರಂಭ ಆಗಿದೆ. 2ನೇ PUC ಜೀವನದ ಒಂದು ಮೊದಲನೇ ಘಟ್ಟ. ಮೊದಲೆಲ್ಲ ನನ್ನ ಅಪ್ಪನ ಕಾಲದಲ್ಲಿ ಮಾತಾಡ್ಕೋತಿದ್ರಂತೆ, ಮೆಟ್ರಿಕ್ ಪಾಸ್ ಆಗಬೇಕು ಅನ್ನತಕ್ಕಂಥದ್ದು. ನಮ್ಮ ಕಾಲದಲ್ಲಿ SSLC ಪಾಸ್ ಮಾಡಿಕೊಂಡು ದೊಡ್ಡ ಸಾಧನೆ. ಆ ನಂತರ PUC, ಈಗೆಲ್ಲ ಮಿನಿಮಮ್ ಗ್ರ್ಯಾಜುಯೇಷನ್. ಹಾಗಿದ್ರೇ ಒಂದು ಸಂಸ್ಥೆನಲ್ಲಿ ಒಂದು ಕೆಲಸ, ಒಂದು ಮಿನಿಮಮ್ ಕ್ಲರಿಕಲ್ ಮಟ್ಟದ ಒಂದು ಕೆಲಸ, ಒಂದು ಸೇಲ್ಸ್ ಎಕ್ಸಿಕ್ಯೂಟಿವ್, ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್, ಕಸ್ಟಮರ್ ಸರ್ವಿಸ್ ಎಕ್ಸಿಕ್ಯೂಟಿವ್, ಫಿನಾನ್ಷಿಯಲ್ ಒಂದು ಸರ್ವಿಸ್, ಬ್ಯಾಂಕಿಂಗ್ ಸರ್ವಿಸ್, ಟೆಕ್ನಿಕಲ್ ಸರ್ವಿಸ್, ಏನೇ ಒಂದು ಕೆಲಸ ಅಂತ ಒಂದು ಆರಂಭ ಅನ್ನತಕ್ಕಂಥದ್ದಂದ್ರೆ ಗ್ರ್ಯಾಜುಯೇಷನ್ ಅಂತಕ್ಕಂಥದ್ದು. ಅದಕ್ಕೆ ಮೊದಲು ಆ ಒಂದು PUC ನಡುವಿನಲ್ಲಿ ನಿಂತ್ಕೊಂಡಿರ್ತಕ್ಕಂಥದ್ದು. ಇವತ್ತು ಅಂತ ಒಂದು PUCಗೆ ಸಂಬಂಧಪಟ್ಟಂಥದ್ದು ಒಂದು ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಿದ್ದೀರಾ. ಎಕ್ಸಾಮ್ ಸ್ಟಾರ್ಟ್ ಇದೆ. ಎಲ್ಲ ವಿದ್ಯಾರ್ಥಿಗಳಿಗೂ ಜಿ ಕನ್ನಡ ವಾಹಿನಿಯ ಪರವಾಗಿ, ಓಂಕಾರ ವಿಭಾಗದ ಪರವಾಗಿ ಆ ಒಂದು ಹಾರೈಕೆಗಳು. ಗಾಬರಿ ಪಡಬೇಡಿ. ನಿಮಗೆಷ್ಟು ಬರುತ್ತೋ ಅದನ್ನು ಹೋಗಿ ಬರೀಲಿಕ್ಕೆ ಪ್ರಯತ್ನ ಮಾಡಿ. ಅಯ್ಯೋ ಸಾರ್ ಇದು ಬರುತ್ತಂತೆ, ನೋಡಿ ಇನ್ನೊಂದಿದೆ, ದಿಢೀರ್ ಅಂತ ಹೇಳ್ಬಿಟ್ಟು ಕೆಲವರು ಗಾಬರಿ ಹುಟ್ಟಿಸ್ತಾರೆ. ರಾತ್ರಿ ಫೋನ್ ಮಾಡ್ತಾರೆ, ಈ ಸಿಲೆಬಸ್ ಇಂದ ಪ್ರಶ್ನೆಗಳು ಬರುತ್ತಂತೆ ಕಣೋ, ಅದು ಸ್ವಲ್ಪ ನೋಡ್ಕೋಬೇಕಂತೆ, ನಮ್ಮ ಟ್ಯೂಷನ್ ಮಾಸ್ಟರ್ ಹೇಳಿದ್ದಾರೆ. ನೀವು ಮುಟ್ಟೆ ಇರೋದಿಲ್ಲ, ಗಾಬರಿ ಎತ್ಕೊಳ್ಳುತ್ತೆ. ಅದನ್ನೆಲ್ಲ ಮುಟ್ಲಿಕ್ಕೆ ಹೋಗಬೇಡಿ. ನಾನೇ ನೇರವಾಗಿ ಹೇಳ್ತಿದ್ದೇನೆ. ನಿಮಗೇನು ಗೊತ್ತಿದೆಯೋ ಅದರಲ್ಲಿ ತೃಪ್ತಿ ಪಡತಕ್ಕಂಥದ್ದು ಮಾಡಿ. ಆತಂಕ ಪಡ್ತಕ್ಕಂಥದ್ದೇನೂ ಬೇಡ. ಬಹು ವಿಶೇಷವಾದಂಥ ಒಂದು ವಸ್ತು ಹೇಳ್ತೇನೆ ವಿದ್ಯಾರ್ಥಿಗಳಿಗೆ ಅನ್ನತಕ್ಕಂಥದ್ದು ಹೇಳಿದ್ದೆ. ಅದಕ್ಕೂ ಮೊದಲು ನೋಡಿ, ಎಕ್ಸಾಮ್ ಏನು ಒಂದು 9-9:30 ಸ್ಟಾರ್ಟ್ ಆಗುತ್ತೆ. ಕೀಪ್ ಇಟ್ ರೆಡಿ ಆಲ್ ಯೋರ್ ಪೆನ್ಸ್ ಆ್ಯಂಡ್ ಪೆನ್ಸಿಲ್ಸ್. ಮೊದಲೇ ಬರೆಯುತ್ತಾ ಚೆಕ್ ಮಾಡಿ ಇಟ್ಕೊಳ್ಳಿ. ಶುಭ್ರವಾದ ವಸ್ತ್ರವನ್ನು ಧರಿಸಲಿಕ್ಕೆ ಪ್ರಯತ್ನ ಮಾಡಿ. ಬಿಳಿ ವಸ್ತ್ರವನ್ನು ಧರಿಸಲಿಕ್ಕೆ ಪ್ರಯತ್ನ ಮಾಡಿ. ಯಾವುದೇ ಕಾರಣಕ್ಕೂ ಕಪ್ಪು ವಸ್ತ್ರ, ವಿಚಿತ್ರ ವಸ್ತ್ರ, ನೀಲಿ ವಸ್ತ್ರವನ್ನು ಧರಿಸಲೇಕೂಡದು. ಬೇಕಾದರೆ ಸ್ವಲ್ಪ ಆರೆಂಜು, ಪಿಂಕು, ಮರೂನ್ಸು. ನಿಮ್ಮಲ್ಲಿ ಕಾನ್ಫಿಡೆನ್ಸ್ ತುಂಬ ಕಡಿಮೆ ಇದೆ, ಏನಪ್ಪಾ ನಮ್ಮಲ್ಲಿ ಬರಿತೀನಾ ಅನ್ನತಕ್ಕಂಥ ಒಂದು ಭಯ ಇದ್ದರೆ ಪಿಂಕ್, ಮರೂನ್ಸ್, ಈ ಗೋಲ್ಡನ್ ಕಲರ್ಸ್, ಎಸ್ಪೆಷಲಿ ಈ ಆರೆಂಜ್ ಕಲರ್ಸ್, ಕೆಂಪುಗೆ ಸಂಬಂಧಪಟ್ಟಂಥ ಬಣ್ಣಗಳನ್ನು ಧರಿಸಿ. ಅದೊಂಥರ ಕುಜನ್ ಭಾವ, ಏನು ಬೇಕಾದ್ರೂ ನೋಡ್ಕೋತೀನ, ಆಗುತ್ತೆ ಬಿಡೋ ಅನ್ನತಕ್ಕಂಥ ಧೈರ್ಯವನ್ನು ತುಂಬಿಸುತ್ತೆ. ತುಂಬ ಗಲಿಬಿಲಿ ಆಗ್ತಿದ್ದೀರಾ, ಕನ್ಫ್ಯೂಷನ್ಸ್ ಆಗ್ತಿದೆ ಅನ್ನತಕ್ಕಂಥ ಸಂದರ್ಭದಲ್ಲಿ ಏನು ಬಂದ್ಬಿಡುತ್ತೋ, ಯಾವ ಪ್ರಶ್ನೆ ಬಂದ್ಬಿಡುತ್ತೋ, ನಾನು ನಿಭಾಯಿಸ್ತೀನ, ಇನ್ನೇನಾಗುತ್ತೋ ಅನ್ನತಕ್ಕಂಥ ಒಂದು ಗಾಬರಿ ಇರ್ತಕ್ಕಂಥ ಮನಸತ್ವದ ಮಕ್ಕಳು ಬಿಳಿ ವಸ್ತ್ರವನ್ನು ಧರಿಸ್ಕೊಳ್ಳಿ. ಬಿಳಿ ಒಂದು ಶರ್ಟನ್ನು ಹಾಕೊಳ್ತಕ್ಕಂಥದ್ದು, ಬಿಳಿ ಆ ಮೇಲುಡುಗೆಯನ್ನು ಹಾಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಒಳ ಅಂಗಿಗಳನ್ನು ಕೂಡ ಈ ಎಕ್ಸಾಮ್ ಟೈಮ್ನಲ್ಲಿ ಕಪ್ಪು ಬಣ್ಣ ಹಾಕಬೇಡಿ. ಒಂಥರ ಸೆಕೆ ಆಗುತ್ತೆ. ಕಪ್ಪು ಬಣ್ಣ ಅಂದ್ರೇ ಸೆಕೆ, ನೀಲಿ ಬಣ್ಣ ಅಂದ್ರೇ ಇಟ್ ಟೇಕ್ಸ್, ಅದನ್ನ ಎಳ್ಕೊಳ್ಳುತ್ತೆ ಆ ಬಿಸಿಯನ್ನು ಅನ್ನತಕ್ಕಂಥದ್ದು, ನಮಗೆ ಜಾಸ್ತಿ ಇದು ಮಾಡುತ್ತೆ. ಸೊ ಒಳ ಉಡುಪುಗಳನ್ನು ಕೂಡ ಆದಷ್ಟು ಕಪ್ಪು ಬಣ್ಣಗಳನ್ನು, ನೀಲಿ ಬಣ್ಣಗಳನ್ನು ಆದಷ್ಟು
ಬಳಸಲಿಕ್ಕೆ ಪ್ರಯತ್ನ ಮಾಡಬೇಡಿ. ಕಪ್ಪಂತೂ ಹಾಕ್ಲೇಬೇಡಿ. ನೀಲಿ ಹಾಕಬಹುದು ಒಳ ಉಡುಪುಗಳನ್ನ, ಬಟ್ ನಾಟ್ ಆನ್ ದಿ ಟಾಪ್. ತಂಪಾಗಿಡ್ಲಿಕ್ಕೆ, ಶನಿ ತತ್ವ ಅಲ್ಲ, ಸೊ ಒಳಗಡೆ ಆ ಬಿಸಿ ಆಗಬಾರದು. ವಿ ಶುಡ್ ಬಿ ವೆರಿ ಕೂಲರ್ ಪೀಕ್ ಪಾಯಿಂಟ್ ಅನ್ನತಕ್ಕಂಥದ್ದು. ಆದಷ್ಟು ಏನು ಯೋಚನೆ ಮಾಡಬೇಡಿ. ತಾಯಿನ ಮನೇಲಿ ನೆನೆಸ್ಕೊಳ್ಳಿ, ಮನದಲ್ಲಿ ನೆನೆಸ್ಕೊಳ್ತಾರೆ. ನಿಮ್ಮ ತಂದೆ ತಾಯಿ ಏನ್ ಮಾಡಿದ್ರು, ಏನಾಗಿತ್ತು ಅಷ್ಟು ಸಾಕು. ಬೇರೆ ಏನೇನೇನೇನೋ ಗಾಬರಿ ಪಡ್ತಕ್ಕಂಥ ಒಂದು ಭಾವ ಬೇಡ. ಆದಷ್ಟು ಕೈಯಲ್ಲಿ ಒಂದು ವೈಟ್ ಹ್ಯಾಂಡ್ ಕರ್ಚೀಫ್ ಇದ್ರೆ ತುಂಬಾ ಒಳ್ಳೆಯದು. ಹಾಗೂ ಒಂದು ಪುಟ್ಟದಾಗಿ ಚಂದನ ಹಚ್ಕೊಳ್ಳಿ. ನೋಡಿ, ಇಡ ಪಿಂಗಳ ಸುಷುಮ್ನ, ನೀವು ಯಾರು ಬೇಕಾದ್ರೂ ನೋಡಿ. ಹೆಣ್ಮಕ್ಳಿಗೆ ಯಾಕೆ ಇಲ್ಲಿ ಕುಂಕುಮ ಇಡಿಸ್ತೇವೆ ಗೊತ್ತಾ? ಅದು ಇಷ್ಟಗಲ್ದು ಕಾಸನಗಲ್ದು ಕುಂಕುಮ ಎಲ್ಲ ಇಡಿಸ್ತೇವೆ. ಈಗೆಲ್ಲ ಹೆಣ್ಮಕ್ಳು ಎಲ್ಲೋ ಒಂದು ಪುಟ್ಟದಾಗಿ ಇಟ್ಟಿರ್ತಾರೆ, ಅದು ಇದೆ ಅಂತ ಕೂಡ ಕಾಣಿಸೋದಿಲ್ಲ. ಯಾಕೆ ಇಡಿಸೋದು ಅಂದ್ರೆ ಅವ್ರಿಗೆ ಸ್ವಲ್ಪ ಕೋಪ ಜಾಸ್ತಿ. ಹೆಣ್ಣು ಮಕ್ಕಳು ಮಾತು ಪಟ್ಟಂತ ಹಾಡ್ತು, ಮನೆ ಅಲ್ಲ, ಸಂಸಾರ ಅಲ್ಲ, ಇಡೀ ಒಂದು ಎಲ್ಲವೂ ಸರ್ವನಾಶ ಆಗ್ಬಿಡುತ್ತೆ. ಸೊ ಅಂಥದ್ದು ಆ ಮಗು ಆಗಲ್ಲ, ನೋಡಲ್ಲ, ಮಾಡಲ್ಲ ಅನ್ನೋದು ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರವೇ ಅಲ್ಲಿ ಕುಂಕುಮ ಇಡಿಸ್ತೇವೆ. ಅಂದ್ರೆ ಆ ಸುಷುಮ್ನ ನಾಡಿಯನ್ನ ನಿಯಂತ್ರಣದಲ್ಲಿ ಇಡ್ಲಿಕ್ಕೆ. ಅದು ನಿಯಂತ್ರಣದಲ್ಲಿದ್ರೆ ನಾವು ನಿಯಂತ್ರಣ. ಅದಕ್ಕೆ ಹೇಳ್ತಿರ್ತೇವೆ ಹೆಣ್ಣು ಮಕ್ಕಳಿಗೆ, ಕುಂಕುಮ ಇಟ್ಟಿಯೇನೋ ತಾಯಿ, ಕುಂಕುಮ ಇಟ್ಕೊಳ್ಳೋ ಅಂತ ಹೇಳೋದೇ ಇದಕ್ಕೆ, ಇನ್ನೇನು ಅಲ್ಲ. ಆ ನಿಗ್ರಹ ಶಕ್ತಿ ಇರಬೇಕು ಆ ಮಗುಗೆ ಅನ್ನತಕ್ಕಂಥ ಒಂದು ಭಾವ. ಸೊ ನೀವು ಅಷ್ಟೇ ಆ ಸುಷುಮ್ನ ನಾಡಿಗೆ ಆ ಚಂದನವನ್ನ ಇಟ್ಕೊಳ್ಳೋದ್ರಿಂದ ಒಂಚೂರು ಮುಖದಲ್ಲಿ ಆ ಸಮಾಧಾನ ಬಂದ್ಬಿಡುತ್ತೆ, ಆ ಏಕಾಗ್ರತೆ ಬರುತ್ತೆ. ಏನಾಗುತ್ತೋ ಬಿಡಪ್ಪ ಅನ್ನತಕ್ಕಂಥ ಒಂದು ಭಾವ. ಕೆಂಪು ಕುಂಕುಮವನ್ನ ಹೆಚ್ಚಾಗಿ ಬಳಸಬೇಡಿ ಎಕ್ಸಾಮ್ ಟೈಮ್ನಲ್ಲಿ. ಅರಿಶಿಣವನ್ನು ತುಂಬಾ, ಕೆಲವರು ಇರ್ತಾರೆ ಗೌರಿ ಪುತ್ರರು, ಗೌರಿ ಮಕ್ಕಳೇ, ಹೆಣ್ಣು ಮಕ್ಕಳು ಕೆಲವರು ಹಚ್ಕೊಳ್ಳಿ. ಯಾವಾಗ ಎಲ್ಲ ಹಚ್ಕೋಬೇಕು ಅನ್ನೋದು ನಿಯಮಗಳಿರುತ್ತೆ. ಎಕ್ಸಾಮ್ ಅಲ್ಲಿಗೆ ಪೂರ್ತಿ ಅರ್ಶಿನ ಹಚ್ಕೊಂಡು ಹೋಗ್ಬಿಡಿ. ಇನ್ನು ಉಷ್ಣ, ಇನ್ನು ಗಾಬರಿ ಹುಟ್ಟಿಸ್ಬಿಡುತ್ತೆ, ಟೆನ್ಷನ್ ಮಾಡಿಸ್ಬಿಡುತ್ತೆ. ಎರಡನೇದೇನೋ ಸೈಕಲ್ಸ್ ಆಗಿದೆ, ಅಯ್ಯೋ ದೇಹ ಪ್ರಕೃತಿಯಲ್ಲಿ ಆ ಸಂದರ್ಭದಲ್ಲಿ ವೈಪರೀತ್ಯಗಳಿರುತ್ತೆ, ಒಂಚೂರು ಸ್ಟ್ರೆಸ್ಸೇ ಇರುತ್ತೆ, ಎಲ್ಲೋ ಒಂದು ಯೋಚನೆ ಇರುತ್ತೆ, ಗಾಬರಿ ಇರುತ್ತೆ. ಅದ್ರ ಬಗ್ಗೆ ಬಿಡಿ. ಯು ಜಸ್ಟ್ ಟೇಕ್ ಅಮ್ಮನ ಬಳಿ ಕೇಳ್ಕೊಳ್ಳಿ, ಅಮ್ಮ ಈ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನತಕ್ಕಂಥದ್ದು. ಅಮ್ಮನ ಹತ್ರ ಎಸ್ಪೆಷಲಿ ಡೇಟ್ಸ್, ಎಕ್ಸಾಮ್ಸ್ ಬೇರೆ ಇದೆ, ಡೇಟ್ಸ್ ಆಗ್ಬಿಟ್ಟಿದೆ, ಇಲ್ಲ ಡೇಟ್ಸ್ ಆಗ್ಬಿಡುತ್ತೆ, ಎಕ್ಸಾಮ್ ಅಲ್ಲಿಗೆ ಹೋಗ್ತಿದೀವಿ ಅಲ್ಲೇ ಆಗ್ಬಿಟ್ರೆ ಹೊಟ್ಟೆನೋ ಒಂಚೂರು ಯಾಕೋ ಅನ್ನತಕ್ಕಂಥ ಗಾಬರಿ ಇರ್ತಕ್ಕಂಥವ್ರು ಅಮ್ಮನ ಹತ್ರ ಒಂದು ಪುಟ್ಟದಾಗಿ ಒಂದು ಬೆಳ್ಳಿ ನಾಣ್ಯ ಇಸ್ಕೊಂಡೋಗಿ ಇಟ್ಕೊಳ್ಳಿ. ನೀವು ನನ್ನ ಮಾತು ಕೇಳಿ, ಅದ್ರ ಪಾಡಿಗೆ ಅದು ಬರುತ್ತೆ. ಅದು ದೇಹ ಪ್ರಕೃತಿ ನೋಡಿ. ನಾವು ಹೇಗೆ ಯೂರಿನ್ ಪಾಸ್ ಮಾಡ್ತೀವೋ, ಟಾಯ್ಲೆಟ್ಗೆ ಹೋಗ್ತೀವೋ, ಹೇಗೆ ಹಸಿವೆ ಬರುತ್ತೋ, ಹೇಗೆ ಆಕಳಿಕೆ ಬರುತ್ತೋ, ಹೇಗೆ ಅಕ್ಷಿ ಬರುತ್ತೋ, ಆ ಪೀರಿಯಡ್ ಸೈಕಲ್ಸ್ ಆಲ್ಸೋ ದ ಸೇಮ್ ವೇ. ಅದನ್ನೆಲ್ಲ ಮನ್ಸಿಗೆ ಹಾಕೋಬೇಡಿ, ಅಶೋ ಗುರುಗಳೇ ಏನಾಗ್ಬಿಡುತ್ತೋ ಎತ್ತ. ಇಟ್ಸ್ ಅ ಕಾಮನ್ ಥಿಂಗ್, ಇಟ್ ಈಸ್ ಅ ಕಾಮನ್ ಥಿಂಗ್, ಇಟ್ಸ್ ಜಸ್ಟ್ ಅ ಕಾಮನ್ ಥಿಂಗ್ ಅಷ್ಟೇ. ಅಮ್ಮನ ಹತ್ರ ಒಂದು ಪುಟ್ಟ ಬೆಳ್ಳಿ ನಾಣ್ಯ ಈಸ್ಕೊಂಡು ತೆಗೆದುಕೊಂಡು ಪಾಕೆಟಲ್ಲಿ ಇಟ್ಕೊಳ್ಳಿ, ಪರ್ಸಲ್ಲಿ ಇಟ್ಕೊಳ್ತಕ್ಕಂಥದ್ದು ಮಾಡಿ. ಅತಿ ಮುಖ್ಯವಾಗಿ ಎಕ್ಸಾಮ್ಗೆ ಹೋಗ್ತಿದ್ದೀರಲ್ವ, ಆಲ್ ಟಿಕೆಟ್ ಇದೆಯಾ? ಒಂದಿನ ಮೊದಲೇ ಹೋಗಬೇಕು, ಅಟ್ಲೀಸ್ಟ್ 1 hour ಮೊದಲೇ ಹೋಗ್ಬೇಕು. ನನ್ನ ಸೀಟ್ ಯಾವುದು, ಯಾವ ರೂಮು, ಎಲ್ಲಿ ಕುತ್ಕೊಳ್ಳೋದು, ಕಂಫರ್ಟಬಲ್ ಇದೆಯಾ ಅಂತಕ್ಕಂಥ ಹೋಗಿ ನೋಡ್ಕೊಂಡು ಬಂದು ರಿಲ್ಯಾಕ್ಸಾಗಿ ಕುತ್ಕೋಬೇಡಿ. ಕುಳಿತುಕೊಂಡು ಸುಮ್ಮನೆ ಯೋಚನೆ ಮಾಡ್ತೀರಿ, ಕಣ್ಣು ಮುಚ್ಕೊಳ್ಳಿ. ಜಸ್ಟ್ ಎಕ್ಸಾಮ್ ಹಾಲ್ಗೆ ಹೋಗಿದ ತಕ್ಷಣ ಮಾಡಬೇಕಾದ ಕೆಲಸ ಏನು ಗೊತ್ತಾ? ನಿಮ್ಮ ಪೆನ್ನು, ಪೇಪರು, ಆಲ್ ಟಿಕೆಟ್ ಎಲ್ಲ ತೆಗೆದು ಟೇಬಲ್ ಮೇಲೆ ಇಡಿ. ಅವ್ರು ಬಂದು ನೋಡ್ಕೊಂಡು ಹೋಗ್ತಾರೆ, ಸಿಗ್ನೇಚರ್ ಹಾಕ್ತಾರೆ. ಇನ್ವಿಜಿಲೇಟರು, ಆ ಮಾಸ್ಟರು, ಲೆಕ್ಚರರ್ ಯಾರು ಇರ್ತಾರೋ ಅವರು. ನಿಮ್ಮ ಪಾಡಿಗೆ ನೀವು ಏನೇನು ಓದ್ಕೊಂಡಿದ್ದೀರೋ ಕಣ್ಣು ಮುಚ್ಕೊಂಡು ಧ್ಯಾನದಲ್ಲಿರಿ. ಪ್ರಶ್ನೆ ಪತ್ರಿಕೆ ಕೊಡ್ತಾರೆ, ಗಾಬರಿ ಪಡಬೇಡಿ. ಮೊದಲು ಪೂರ್ತಿಯಾಗಿ ಓದ್ಕೊಳ್ಳಿ. 1-2 ಸಲ ಓದಿ, ನಥಿಂಗ್ ಟು ವರಿ. 3 ಸಲ ಓದಿ, ನಥಿಂಗ್ ಟು ವರಿ. Take first 10 minutes is the best of your exam. Remember that. ಎಲ್ಲ ಮಾಡೋ ತಪ್ಪೇನು ಗೊತ್ತಾ? ಆ 10 ನಿಮಿಷ ಗಾಬರಿ ಪಟ್ಬಿಡ್ತೀರಾ. ನೋ, ಆ 10 ನಿಮಿಷ ಕಂಟ್ರೋಲ್ ಮಾಡಿಬಿಟ್ರೆ ಇಡೀ ಪ್ರಪಂಚ ನಿಮ್ಮ ಮುಷ್ಟಿಯಲ್ಲಿ ಆಯ್ತೇ. ಆ ಪ್ರಶ್ನೆ ಅನ್ನೋದು, ಆ ಒಂದು ಪರೀಕ್ಷೆ ಅನ್ನೋದು ಬರೀ ನಿಮ್ಮ ಓದಿರ್ತಕ್ಕಂಥ ಸಾಮರ್ಥ್ಯವನ್ನು ಪರೀಕ್ಷಿಸಲಿಕ್ಕೆ ವಿನಃ ನಿಮ್ಮ ಜೀವನದ ಸಾಮರ್ಥ್ಯವನ್ನಲ್ಲ. ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಫಸ್ಟು ನಿಮ್ಮ ಮಾಸ್ಟರ್ ಕೂಡ, ನಿಮ್ಮ ಲೆಕ್ಚರರ್ ಕೂಡ, ನಿಮ್ಮ ಪ್ರೊಫೆಸರ್ ಕೂಡ, ನಿಮ್ಮ PM ಕೂಡ, ನಿಮ್ಮ CM ಕೂಡ, ನಿಮ್ಮ ಲಾಯರ್ ಕೂಡ, ನಿಮ್ಮ ಜಡ್ಜ್ ಕೂಡ, ನಾನು ಕೂಡ ಅಲ್ಲೇ ಕುಳಿತು ಬಂದಿದ್ದು, ಅದೇ ಸ್ಥಾನದಲ್ಲಿ ನಾವು ಬರೆದು ಬಂದಿರೋದು. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಎವ್ರಿಬಡಿ ಹ್ಯಾಸ್ ಮೂವ್ಡ್ ಆನ್. ಸೊ ಅವರೇನು, ನಾವೆಲ್ಲ ಏನು ದೊಡ್ಡ ಕೊಂಬುಗಳಿಲ್ಲ, ನಥಿಂಗ್. ಯಾರಿಗೂ ಕೊಂಬುಗಳಿಲ್ಲ, ಯಾರಿಗೂ ಎಕ್ಸ್ಟ್ರಾ ಅನ್ನೋದು ಏನೂ ಇಲ್ಲ.
ಇಟ್ಸ್ ಆಲ್ ವಿತ್ ಇನ್ ಯು. ಎಕ್ಸ್ಟ್ರಾ ಅನ್ನೋದು ಅದು ನೀವು ನೆನಪಲ್ಲಿ ಇಟ್ಕೊಳ್ಳಿ. ನಿಮ್ಮಿಂದಲೇ ಆ ಲೆಕ್ಚರರ್ಗೂ ಸಂಬಳ ಸಿಗ್ತಿರೋದು. ನೀವು ಕಾಲೇಜ್ಗೆ ಹೋಗ್ಬೇಡಿ ಎಲ್ಲರೂ, ನೋಡೋಣ. ಆ ಪ್ರಿನ್ಸಿಪಾಲು ಇಲ್ಲ, ಪ್ರೊಫೆಸರು ಇಲ್ಲ, ಲೆಕ್ಚರರು ಇಲ್ಲ, ಕಾಲೇಜು ಇಲ್ಲ. ಇಷ್ಟು ದೊಡ್ಡ ಕಾಲೇಜ್ ಅಂತೆ, ದೊಡ್ಡದನ್ನೋದೇ ಇಲ್ಲ. ನಿಮ್ಮಿಂದಲೇ ದೊಡ್ಡದಾಗಿರೋದು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಫೀಲ್ ಪ್ರೌಡ್. ಐ ಹ್ಯಾವ್ ಬೀನ್ ಗಿವನ್ ಆಪರ್ಚುನಿಟಿ. ನನಗೊಂದು ನನ್ನ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಅದನ್ನ ಓದ್ಕೊಂಡಿರೋದನ್ನ ಬರೆಯುತ್ತೇನೆ ಅಷ್ಟೇ, ಬೇರೆ ಇನ್ನೇನು ಇಲ್ಲ. ಇನ್ನಷ್ಟು ಮಾಹಿತಿ ಆಗದಲ್ಲಿ ಹೇಳ್ತೇನೆ, ಕಾದು ನೋಡಿ. ಬನ್ನಿ, ಈಗ ಯಾರು ಕರೆ ಮಾಡಿ ಕಾಯ್ತಾ ಇದ್ದಾರೆ ಕೇಳ್ಬಿಡೋಣ. ಹಲೋ ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ನಮಸ್ಕಾರ, ನಾನು ಮಮತಾ ಅಂತ. ಮಮತಾ ಅವರೇ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? US ಇಂದ US ಇಂದ ಕರೆ ಮಾಡಿದೀರಾ, ಬಹಳ ಸಂತೋಷ. ನೇರ ಪ್ರಸಾರಕ್ಕೆ ಕರೆ ಸಿಕ್ಕಿದೆ. ಮಮತಾ ಅವರೇ, ಯಾರ ಬಗ್ಗೆ ಕೇಳ್ತಾ ಇದ್ದೀರಾ ಅಂತ ಕೇಳೋಕು ಮುನ್ನ ಕೇಳ್ತೀನಿ, ಈಗ US ಅಲ್ಲಿ ಬಹುಶಃ ಎಷ್ಟು ಗಂಟೆಗಳಾಗಿದೆ? 10:30 ನೈಟ್. ಓಹ್, ಪರವಾಗಿಲ್ವೇ? ಹಾಗಿದ್ರೆ ನಮ್ ಕಾರ್ಯಕ್ರಮ ನೋಡ್ತಿರ್ತೀರಾ ಅಂತ ಆಯ್ತು ನೀವು ಯೂಟ್ಯೂಬ್ ನಲ್ಲೆಲ್ಲ? ಇಲ್ಲ, ನನ್ಗೆ ನೆಕ್ಸ್ಟ್ ಡೇ ರೆಕಾರ್ಡೆಡ್ ಕನೆಕ್ಷನ್ ಇದೆ, ಸೊ ನೋಡ್ತೀನಿ ಎವ್ರಿ ಡೇ. ವೆರಿ ನೈಸ್, ತುಂಬಾನೇ ಖುಷಿ ಆಯ್ತು ಮಮತಾ ಅವರೇ, ಅಭಿಮಾನ ಇಟ್ಕೊಂಡು ಕರೆ ಮಾಡಿದ್ದಕ್ಕಾಗಿ. ಕೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಹಸ್ಬೆಂಡ್ ಬಗ್ಗೆ ಕೇಳ್ಬೇಕು. ಅವ್ರ ಹೆಸರು? ರವೀಂದ್ರ ಅಂತ. ಹುಟ್ಟಿದ ದಿನಾಂಕ? ಆಗಸ್ಟ್ 23rd ನೈಟ್ 12:45. ಸೊ ಆಗಸ್ಟ್ 24th ಅಂತ ಕನ್ಸಿಡರ್ ಮಾಡ್ತಾರೆ. 1969 ಬರ್ತ್. ಸರಿ, ಸಮಯ ಹೇಳಿ, ಟೈಮ್ ಹೇಳಿ. ಅದೇ ಆಗಸ್ಟ್ 23rd ನೈಟ್ 12:45. ಸರಿ, 12:45. 1ರಿಂದ 12 ಒಂದು ಸಂಖ್ಯೆಯನ್ನ ಹೇಳಿ ಮಮತಾ ಅವರೇ. 7. ಗುರೂಜಿ ಇದಾರೆ, ಮಾತಾಡಿಮ್ಮ. ಥ್ಯಾಂಕ್ ಯು. ನಮಸ್ತೆ ಶಂಕರ್. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಗಿದ್ದೀರಾ? ಕುಟುಂಬ? ಚೆನ್ನಾಗಿತ್ತು. ಸರಿ, ಅಲ್ಲಿಂದ ಅಭಿಮಾನ ಇಟ್ಟು ಕನ್ನಡದವರಾಗಿ ನಮ್ಮ ಕಾರ್ಯಕ್ರಮಕ್ಕೆ ಇಷ್ಟೊತ್ತಿನಲ್ಲೂ ಕೂಡ ಕುಳಿತು ನೋಡ್ತಿದ್ದೀರಾ ಅಂದರೆ ನಮಗೂ ಕೂಡ ನಮ್ಮ ಕಾರ್ಯಕ್ರಮ ಬರೀ ನಮ್ಮೂರಷ್ಟೇ ಅಲ್ಲ, ಬೇರೆ ಊರಿಗೂ ಪಸರಿಸಿದೆ ಅನ್ನತಕ್ಕಂಥ ಒಂದು ಖುಷಿ ಕೊಡ್ತಿರ್ತಕ್ಕಂಥದ್ದು. ಇರಲಿ, ಏನು ಕೇಳಬೇಕಂತಿದ್ದೀರಾ ನಿಮಗೇ ಬಿಡ್ತೇನೆ. ಏನು ಕೇಳಬೇಕಂತಿದ್ದೀರಾ ಕೇಳಿ. ನನ್ನ ಹಸ್ಬೆಂಡ್ಗೆ ಹೆಲ್ತ್ ಅಂಡ್ ವೆಲ್ತ್ ಬಗ್ಗೆ ಕೇಳಬೇಕಿತ್ತು. ಏನ್ ಮಾಡೋದು, ಎಲ್ಲ ಅಮೇರಿಕನ್ ಕಲ್ಚರ್ ಅಲ್ವಾ. ಫಸ್ಟ್ ಕೇಳೋದು ಅಮೇರಿಕನ್ಸು ಹೆಲ್ತು, ಆನಂತರ ವೆಲ್ತು. ನಮ್ಮ ಇಂಡಿಯನ್ಸ್ ಆದ್ರೆ ಫಸ್ಟ್ ಕೇಳೋದು ನೆಮ್ಮದಿ, ನಮ್ಮ ಕುಟುಂಬ. ಅಮೇರಿಕನ್ ಕಲ್ಚರ್ ಅದು ಎಳೆಯುತ್ತೆ ಅನ್ನತಕ್ಕಂಥದ್ದು. ಇದಮ್ಮ ಇದೆ. ಮದುವೆ ನಂತರ ರಾಜಯೋಗ ಆಗಿರ್ತಕ್ಕಂಥದ್ದು ಅಂದ್ರೆ, ಮದುವೆಗೆ ಮೊದಲು ತುಂಬಾ ಪರಿಶ್ರಮ ಪಟ್ಟಿರ್ತಕ್ಕಂಥ ದಣಿ, ತುಂಬಾ ಒಳ್ಳೆ ವ್ಯಕ್ತಿತ್ವ, ದ ಮೋಸ್ಟ್ humble, simple, caring. You are most lucky person to have such kind of an husband. But ಸ್ವಲ್ಪ ನೀವೇ ಘಾಟಿ, ನೀವೇ ಸ್ವಲ್ಪ ತುಂಟಿ, ನೀವೇ ಸ್ವಲ್ಪ ರಭಸ. ಸೊ he just listens to you. ಆಯ್ತು ಹೋಗಮ್ಮ, ಏನೋ ಮಾಡ್ಕೋ ಹೋಗು ಅನ್ನತಕ್ಕಂಥ ಒಂದು ಭಾವ. ಹೌದೋ ಅಲ್ವೋ ತಾಯಿ? ಎಕ್ಸಾಕ್ಟ್ಲಿ ಕರೆಕ್ಟ್ ಇದೆ. ವೃಷಭ ಲಗ್ನಕ್ಕೆ ಈಗ ಗುರು ಮೂವ್ಮೆಂಟ್ ನಡೀತಿರ್ತಕ್ಕಂಥ ಸಂದರ್ಭ. ಈಗ ಇರತಕ್ಕಂಥ ಉದ್ಯೋಗವನ್ನ ಬದಲಾಯಿಸಬೇಕು. ಇರುವ ಉದ್ಯೋಗದಲ್ಲಿ ಯಾಕೋ ತೃಪ್ತಿ ಇಲ್ಲ. ಸಮಥಿಂಗ್ ಈಸ್ ನಾಟ್ ಹ್ಯಾಪಿ ವಿತ್ ಪೊಸಿಷನ್ ಆರ್ ದಿ ಇನ್ಕಮ್ ಆರ್ ಸಮ್ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನತಕ್ಕಂಥದ್ದು ತೋರಿಸ್ತಿದೆ. ಹೌದೋ? ಹೌದು ಸರ್. ಖಂಡಿತ ಬದಲಾವಣೆ ಆಗುತ್ತೆ, ಆತಂಕ ಪಡತಕ್ಕಂಥದ್ದು ಏನೂ ಇಲ್ಲ. ಜೀನಿಯಸ್, ಹಿ ಈಸ್ ವೆರಿ ಗುಡ್ ಅಟ್ ಕನ್ಸಲ್ಟೆನ್ಸಿ, ವೆರಿ ಗುಡ್. ಗುರು ಬುಧ ಪರಮೋಚ್ಚ ಸ್ಥಾನದಲ್ಲಿದ್ದು ಆ ಗುರು ಅಲ್ಲೇನಾದ್ರೂ ನೋಡಿಬಿಟ್ಟರೆ ಇಸ್ ಅಲ್ಟಿಮೇಟ್ ಅಂತ ಹೇಳ್ತೇವೆ. ಆದರೆ ಶನಿ ಕುಜ ಸ್ವಲ್ಪ ಷಷ್ಟಾಷ್ಟಕ, ಪರಿಶ್ರಮ ಜಾಸ್ತಿ ಇರುತ್ತೆ, ನಿಮಗೆ ತಾಕತ್ತು ಜಾಸ್ತಿ. ಯು ಆರ್ ಲೈಕ್ ಅವ್ರಿಗೆ ಬ್ಯಾಕ್ ಬೋನ್ ಅಂತಾನೆ ಹೇಳಬಹುದು. ತುಂಬಾ ಅಪರೂಪ ಇಂಥ ಒಂದು ಜೋಡಿ ಸಿಗ್ತಕ್ಕಂಥದ್ದು. ಹೆಣ್ಣಿಗೆ ಗಂಡು ಹೃದಯ ಇದ್ರೆ ಸ್ವಲ್ಪ ಎಲ್ಲೋ ಎಡವಟ್ಟು ಅಂತ ಹೇಳ್ತಿರ್ತಾನೆ. ಅದೇ ಗಂಡಿಗೆ ಹೆಣ್ಣು ಹೃದಯ ಇದ್ರೆ ಮನೆ ಬಂದು ಬೃಂದಾವನ ಅಂತ ಹೇಳ್ತೇವೆ. ನಿಮ್ಮ ಯಜಮಾನರು ನಿಜ ಹೇಳ್ಬೇಕು ಅಂದ್ರೆ ಹೆಣ್ಣು ಮನಸತ್ವದ ವ್ಯಕ್ತಿತ್ವ. ಈ ಜಸ್ಟ್ ಗಿವ್ಸ್ ಅವೇ, ಆಯ್ತು ಚಲ್ತಾ ಆಗ್ಲಿ ಬಿಡು ಅನ್ನತಕ್ಕಂಥದ್ದು. ಅಂಥದ್ದೇ ಒಂದು ಭಾವ ಈಗ ಅತಿ ಶೀಘ್ರದಲ್ಲೇ ನಡೀತಕ್ಕಂಥದ್ದು. ಉದ್ಯೋಗ ಸ್ಥಾನದಲ್ಲಿ ವೆಲ್ ಟು ಡೂ ಫ್ಯಾಮಿಲಿ ಆಗಿರ್ತೀರಮ್ಮ, ಅದ್ರ ಬಗ್ಗೆ ಯೋಚನೆ ಏನೂ ಬೇಡ. ಇರಲಿಕ್ಕೆ ಮನೆ, ಕುಟುಂಬ, ವ್ಯವಸ್ಥೆ ಎಲ್ಲವೂ ಇರುತ್ತೆ. ಬಟ್ ಅವರಿಗೆ ಪ್ರಾಪರ್ಟಿ ಬೇಗ ಆಗಿ ಬರೋಲ್ಲ, ವೆಹಿಕಲ್ಸ್ ಬೇಗ ಆಗಿ ಬರೋದಿಲ್ಲ. ನಿಮ್ಮ ಹೆಸರಲ್ಲಿ ಏನಾದ್ರೂ ವೆಹಿಕಲ್ಸು ಪ್ರಾಪರ್ಟಿ ಮಾಡ್ತೀನಿ ಅಂದ್ರೆ ಬೇಗ ಆಗುತ್ತೆ. ನೀವು ಕೂಡ ಕೆಲಸಕ್ಕೆ ಹೋಗಬೇಕೆನ್ನುವುದು ತೋರಿಸ್ತಿದೆ. ಹೌದೋ ಅಲ್ವೋ? ಹೋಗ್ಬೇಕಾದ್ರೆ
ತುಂಬಾ ಬ್ರೇಕ್ ಇರೋದ್ರಿಂದ ಇಲ್ಲ. ಈ ಮೇ 21, 25 ಒಳಗಡೆ ಅಷ್ಟಗ್ರಹ ಕೂಟ ಒಂದು ನಡೀತಕ್ಕಂಥದ್ದುಂಟು. ಅದು ವೃಷಭ ಲಗ್ನದಲ್ಲೇ ನಡೆಯುತ್ತೆ. ಆ ಒಂದು ಅಷ್ಟಗ್ರಹ ಕೂಟ ಬಿಟ್ಟ ಮೇಲೆ ಆ ಒಂದು 28ರ ನಂತರ ಯು ಪೀಪಲ್ ವಿಲ್ ಹ್ಯಾವ್ ವೆರಿ ಸ್ಯಾಟಿಸ್ಫ್ಯಾಕ್ಟರಿ ಲೈಫ್. ತುಂಬ ಚೆನ್ನಾಗಿರುತ್ತೆ, ಯೋಚನೆ ಮಾಡಬೇಡಿ. ಎಲ್ಲೂ 2016 ನಂತರ ಹಿ ವಿಲ್ ಹ್ಯಾವ್ ಮೋಸ್ಟ್ ಸ್ಯಾಟಿಸ್ಫ್ಯಾಕ್ಟರಿ ಲೈಫ್. ಚೆನ್ನಾಗಿರ್ತೀರಾ. ಹೋಗ್ಬನ್ನಿ. ನಮ್ಮ ಕಾರ್ಯಕ್ರಮಕ್ಕೆ ಈಗ ಯಾರು ಕರೆ ಮಾಡಿದ್ದಾರೆ ಕೇಳೋಣವಾ? ಹಲೋ ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ನಮಸ್ತೆ ದಿವ್ಯಾ, ನಾವು ದಾವಣಗೆರೆಯಿಂದ ಶಕುಂತಲಾ ಅಂತ. ಹಾ ಹೇಳಿಮ್ಮ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಬಗ್ಗೆ ಕೇಳ್ತಾ ಇರ್ತೀವಿ. ಮನೆ ಕಟ್ಟಬೇಕಾಗಿತ್ತ, ಅದೇ ಯೋಗ ಐತಾ ಇಲ್ಲ? ಹೌದು. ಹುಟ್ಟಿದ ದಿನಾಂಕ ಇದೆಯಾ? ಹುಟ್ಟಿದ ದಿನಾಂಕ ಇಲ್ಲ, ಮದ್ವೆ ಆಗಿದ್ ಡೇಟ್ ಇದೆ. ಕೊಡ್ಲಾ? ಮಕ್ಳಿದಾರೆ ಅಲ್ವಾ ಶಕುಂತಲಾ ಅವ್ರೆ ನಿಮ್ಗೆ? ಮಕ್ಳಿದಾರೆ ಇಬ್ರು. ಹೇಳಿ, ಯಾರ್ದಾದ್ರೂ ಒಬ್ಬರದು ಹುಟ್ಟಿದ ದಿನಾಂಕ ತಿಳಿಸಿ. ಭಾವನನ್ ತಿಳಿಸ್ತಾರಿ. ಹಾ ಹೇಳಿಮ್ಮ. 24 4ನೇ ತಿಂಗಳು ಹಾ 2000 ಇಸ್ವಿ. ಹಾ ಸಮಯ 24 ರಾತ್ರಿ 12:15. ಓಹೋ ಸರಿ. 1ರಿಂದ 12 ಒಂದು ಸಂಖ್ಯೆಯನ್ನ ಹೇಳಿ ಶಕುಂತಲಾ ಅವ್ರೆ. 5. ಗುರೂಜಿ ಇದಾರೆ, ಮಾತಾಡಿಮ್ಮ. ನಮಸ್ತೆ ಗುರುಗಳೇ. ನಮಸ್ತೆ ಶಂಕರ. ನಮಸ್ತೆ ತಾಯಿ. ಮನೆ ಕಟ್ಟಕ್ಕಾಗಿತ್ರಿ, ಅದಕ್ಕೆ ಆಗುತ್ತೆ ನೋಡಿ. ಎಲ್ಲವೂ ಮೊದಲೇ ಕಾಲ ನಿರ್ಧರಿತ. ಏನೇ ಕಾಲ ನಿರ್ಧರಿತ ಇದ್ದರೂ ಮನುಷ್ಯ ಪ್ರಯತ್ನದಿಂದ ಏನನ್ನು ಬೇಕಾದರೂ ಸಾಧಿಸ್ಕೊಳ್ಳತಕ್ಕಂಥ ಶಕ್ತಿ ನಮ್ಮಲ್ಲಿರ್ತಕ್ಕಂಥದ್ದು. ಆತಂಕ ಪಡಬೇಡಿ. ಇಲ್ಲಿ ನಿಮ್ಮ ಒಂದು ಮಗು ಜಾತಕದಿಂದ ಲೆಕ್ಕಾಚಾರ ಹಾಕಿದ್ರೆ 11ನೇ ಮನೆಯಲ್ಲಿ ಕುಜ ಇದ್ದಾನೆ. ಖಂಡಿತ ಸ್ವಂತ ಮನೆಯಲ್ಲಿ ವಾಸಿಸ್ತಕ್ಕಂಥ ಯೋಗ ಮಗುವಿಗೆ ಇದೆ. ಆದರೆ 4ನೇ ಮನೆಗೆ ಅದು ಅಷ್ಟಮ ಬೀಳುತ್ತೆ. ಅಲ್ಲಿಗೆ ಭೂಮಿ ವಿಚಾರದಲ್ಲಿ ಸ್ವಲ್ಪ ವಿಳಂಬ, ಎಳೆದಾಟ, ಒದ್ದಾಟ ಅನ್ನತಕ್ಕಂಥದ್ದು ಇರತಕ್ಕಂಥದ್ದು. ನಿಧಾನವಾದರೂ ಆಗುತ್ತೆ. ನಿಮ್ಮ ಒಂದು ಕನಸು ನೋಡಿ ಕಡಿಮೆ ಎಂದು ನನ್ನ ಪ್ರಕಾರ ಈ 1 2 3 4 5 6 ವರ್ಷದಿಂದಲೂ ಎಳೆದಾಡುತ್ತಿದ್ದೀರಾ ಈ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು. 2 ವರ್ಷದಿಂದ ಶತಪ್ರಯತ್ನ ಮಾಡುತ್ತಿದ್ದೀರಾ. ಯಾಕೋ ಎಳಿತಿದೆ ಅನ್ನತಕ್ಕಂಥ ಒಂದು ಭಾವ. ಹೌದೋ? ಹೌದು ಗುರುಗಳೇ. ಆಗುತ್ತೆ ಅಬ್ಬಾ, ಆಗುತ್ತೆ ಖಂಡಿತ. ಈ ಒಂದು ಗುರು ಕಟಕ ರಾಶಿಗೆ ಬಂದಾಗ ಭೂಮಿ ವಿಚಾರದಲ್ಲಿ ನೀವು ನೆನೆಸಿದ್ದಾಗತಕ್ಕಂಥದ್ದಾಗುತ್ತೆ. ನಿಮ್ಮ 4ನೇ ಮನೆಗೆ ಆ ಒಂದು 10ನೇ ಭಾವದಿಂದ ಆ ಗುರು ನೋಡ್ತಕ್ಕಂಥದ್ದಾದಾಗ ಆ ಒಂದು ವಿಶೇಷವಾದಂಥ ಗೃಹ ನಿರ್ಮಾಣ ಆಗ್ತಕ್ಕಂಥದ್ದಾಗುತ್ತೆ. ಯೋಚನೆ ಮಾಡಬೇಡಿ. ಯಾವಾಗಾದರೂ ಬೆಂಗಳೂರು ಕಡೆ ಬಂದಾಗ ಲಿಂಗರಾಜಪುರದ ಹತ್ರ ಒಂದು ವಿಶೇಷವಾದಂಥ ವರಪ್ರಸಾದ ಗಂಗಮ್ಮ ದೇವಸ್ಥಾನ ಅಂತಿದೆ. ಭೂಮಿಗೆ ಸಂಬಂಧಪಟ್ಟಂಥ ಕೋರಿಕೆಯನ್ನು ಮಾಡಿಕೊಂಡ್ರೆ ಬೇಗ ಫಲವೃದ್ಧಿ ಮನೆಯಾಗುತ್ತೆ ಅನ್ನತಕ್ಕಂಥ ಮಾತು ನನಗಾಗಿದೆ. ಪ್ರಯತ್ನ ಮಾಡಿ. ಬಂದಾಗ ಅಯ್ಯೋ ಗುರೂಜಿ ಹೇಳಿದ್ರಲ್ಲಪ್ಪ ಅಂತ ಸಾಲ ಸೋಲ ಮಾಡ್ಕೋಬೇಡಿ. ಅಮ್ಮ ಎಲ್ಲಿದ್ದರೂ ಅಮ್ಮನೇ. ಮನೆಯಲ್ಲಿದ್ದೇ ಸಂಕಲ್ಪ ಮಾಡ್ಕೋಬಹುದು. ಒಂದು ಒಳ್ಳೆ ತೆಂಗಿನಕಾಯಿ ಸಿಪ್ಪೆ ತೆಗೆದಿರತಕ್ಕಂಥ ಪೂರ್ತಿ ಆಗತಕ್ಕಂಥ ಬೊಂಡ ಅದನ್ನು ತೆಗೆದು ದೇವ್ರ ಮುಂದ್ಗಡೆ ಸಂಕಲ್ಪ ಇಟ್ಟುಕೊಳ್ಳಿ. ಆಗಲಿ ನನ್ನದು ಅಂತ ಒಂದು ಪುಟ್ಟ ಗೂಡಾಗಲಿ ಬಂದು ನಿನ್ನ ದರ್ಶನ ನನ್ನ ಕೈಲಾದಷ್ಟು ಒಂದು ಪೂಜೆ ಪುನಸ್ಕಾರ ದಾನ ಏನಾದರೂ ಒಂದು ಮಾಡ್ತೇನೆ ಅಂತ ಸಂಕಲ್ಪ ಮಾಡ್ಕೊಳ್ಳಿ. ಖಂಡಿತ ಆಗ್ತಕ್ಕಂಥದ್ದು ಒಳ್ಳೆಯದು. ಹೋಗಿ ಬನ್ನಿ. ಶಕುಂತಲಾ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ನೀವು ವಿದ್ಯಾರ್ಥಿಗಳಿಗೆ ಕೆಲವು ಟಿಪ್ಸ್ ಕೊಡ್ತಿದ್ರೆ ನಿಜ ಎಷ್ಟು ಬೇಜಾರಾಯ್ತಂದ್ರೆ, ಅಯ್ಯೋ ನಾವ್ ವಿದ್ಯಾರ್ಥಿಗಳಿದ್ದಾಗ ಹಿಂಗೆ ಯಾರಾದ್ರೂ ಹೇಳ್ಬಾರ್ದಿತ್ತ ಅನ್ನಿಸ್ತು. ಅಂದ್ರೆ ಓದ್ಬೇಕು, ಜೊತೆಗೆ ಈ ಎಲ್ಲ ನಿಯಮಗಳನ್ನ ಪಾಲಿಸಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಿದ್ರಿ. ಈಗ ಗುರುಜಿ ಖಂಡಿತ ಅತಿ ಮುಖ್ಯವಾಗಿ ತುಂಬ ಈ ಒಂದು ಸ್ಪೀಡಾಗಿ ಬರಿಬೇಕು. ಸ್ಪೀಡ್ 1 ಮಾರ್ಕ್ಸ್ ಆನ್ಸರ್ಸ್ ಇದ್ದಾವೆ, 1 ಮಾರ್ಕ್ಸ್ ಕ್ವಶನ್ಸ್ ಇದ್ದಾವೆ ಅನ್ನತಕ್ಕಂಥದ್ದು ಒಂದು ಯೋಚನೆ ಇದೆ. ಏನಪ್ಪ ಮಾಡೋದು ಅನ್ನತಕ್ಕಂಥವರಿಗೆ ಸ್ವಲ್ಪ ಹಸಿರು ಬಣ್ಣದ ಒಂದು ಹ್ಯಾಂಡ್ ಕರ್ಚಿಫ್ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಆಯ್ತು ನೋಡಿ, ಸ್ಪೀಡಾಗಿ ಓಡ್ತಕ್ಕಂಥದ್ದು. ಇನ್ನು ಕ್ಯಾಲ್ಕುಲೇಷನ್ಸ್ಗೆ ಸಂಬಂಧಪಟ್ಟಂಥದ್ದು ಏನಾದರೂ ಒಂದು ಮಾಡ್ಕೋಬೇಕು. ಐ ಶುಡ್ ನಾಟ್ ಬಿ ಟೆನ್ಸ್ ಆಗಬಾರ್ದು, ಗಾಬರಿ ಪಡಬಾರ್ದು. ತುಂಬ ದೊಡ್ಡದು ಒಂದು 10 ಮಾರ್ಕ್ಸಿನ ಪ್ರಶ್ನೆ ಇದೆ, ಅದನ್ನು ಒಂದ್ರ ಮೇಲೊಂದು ಪಿಲ್ಲರ್ಸ್ ಬರಿತಾ ಹೋಗಬೇಕು. ಐ ಶುಡ್ ಬಿ ಇನ್ ಕನ್ಸಿಸ್ಟೆನ್ಸಿ ಮೋಡ್ ಅನ್ನತಕ್ಕಂಥವರು ಒಂದು ಪುಟ್ಟ ಬ್ಲೂ ಕರ್ಚಿಫ್ ಆ ಪ್ರಶ್ನೆ ಬರೆಯುವಾಗ ಮಾತ್ರ ಇಟ್ಕೊಳ್ಳಿ ಪಕ್ಕದಲ್ಲಿ. ಆಯ್ತು, ಅದನ್ನು ಮಾಡಿ ನೋಡಿ.
ಒಂದು ಕೆಂಪು ದಾರವನ್ನ ಅಮ್ಮನ ಕೈಯಿಂದ ಕಟ್ಟಿಸ್ಕೊಳ್ಳಿ. ಅಮ್ಮನಿಗಿಂತ ದೊಡ್ಡ ಗುರುವಿಲ್ಲ. ಬಾಬಾ ದೇವಸ್ಥಾನಕ್ಕೆ ಹೋದಾಗ, ದೇವಿ ದೇವಸ್ಥಾನಕ್ಕೆ ಹೋದಾಗ ಒಂದು ದೃಷ್ಟಿ ದಾರವನ್ನ ತಗೊಬಂದು ತಾಯಿಯ ಕೈಯಿಂದ ಕಟ್ಟಿಸ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ. ಏನೂ ಆತಂಕ ಪಡತಕ್ಕಂಥದ್ದೇನೂ ಇಲ್ಲ. ತುಂಬ ಸಾದಾ ಸೀದಾ ಬಟ್ಟೆಯನ್ನ ಹಾಕಿಕೊಳ್ಳಿ. ಜೇಬಿನಲ್ಲಿ ತುಂಬ ದುಡ್ಡು ಇಟ್ಕೋಬೇಡಿ. ತುಂಬ ಕಾಸ್ಟ್ಲಿ ಐಟಮ್ಸ್ ಎಲ್ಲ ಹಾಕೊಂಡು ಹೋಗಬೇಡಿ. ಇಟ್ ಮೇಕ್ಸ್ ಯು ಮೋರ್ ವೆಯ್ಟ್, ಮೋರ್ ಟೆನ್ಷನ್. ನಿಮಗೆ ಎಕ್ಸಾಮ್ಗಿಂತ ಅಯ್ಯೋ ಉಂಗುರ ಹಾಕೋ ಬಂದಿದ್ದೀನಿ, ಇದನ್ನು ಬಿಚ್ಚಿಟ್ಟಿದ್ದೀನಿ, ಯಾರಾದ್ರೂ ಎತ್ಕೊಂಡು ಹೋಗ್ಬಿಟ್ರೆ, ಅಯ್ಯೋ ಕಾಸ್ಟ್ಲಿ ಮೊಬೈಲ್ ತಂದಿದ್ದೀನಿ, ಅದನ್ನ ಯಾರಾದ್ರೂ ಎತ್ಕೊಂಡು ಹೋಗ್ಬಿಟ್ರೆ, ಬೇಡವೇ ಬೇಡ. ಜಸ್ಟ್ ಸ್ವಿಚ್ ಇಟ್ ಆಫ್. ಮನೇಲಿ ಮೊಬೈಲ್ ಬಿಟ್ಟು ಬನ್ನಿ. ಇಲ್ಲ ತೆಗೆದು ಹೊರಗಡೆ ಲಾಕರ್ ರೂಮ್ನಲ್ಲಿ ಇಟ್ಬೇಡಿ. ಅದ್ರ ಬಗ್ಗೆ ಬೇಡವೇ ಬೇಡ, ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಸಿಮ್ ಚೇಂಜ್ ಮಾಡಿಬಿಟ್ಟು ಒಂದು ಚಿಕ್ಕ ಮೊಬೈಲ್, ಸಿಂಪಲ್ ಮೊಬೈಲನ್ನು ಯೂಸ್ ಮಾಡ್ತಕ್ಕಂಥದ್ದು ಮಾಡಿ. ಯಾಕಂದರೆ ಕೆಲವು ಇರ್ತಾರೆ ಇಂತಹದಕ್ಕೋಸ್ಕರನೇ ಕಾಯ್ತಿರ್ತಾರೆ ಕಳ್ತನ ಮಾಡಲಿಕ್ಕೆ. ಏನೋ ಒಂದು ಆಯಿತು, ಕಳೆದೋಯ್ತು, ಅದು ಮಾರನೇ ದಿನ ಎಕ್ಸಾಮ್ಗೆ ಮನೇಲಿ ಬೈಸ್ಕೊಂಡು ಏನಪ್ಪಾ ಬೇಕಿತ್ತಾ ಹಾಗೆ ಹೀಗೆ ಅಂದ್ಕೊಳ್ಳೋ ಬದಲು ತುಂಬ ಕಾಸ್ಟ್ಲಿ ಪರ್ಸ್ ಇಟ್ಕೊಳ್ಳೋದು, ಪರ್ಸಲ್ಲಿ ತುಂಬ ಹೆಚ್ಚಿನ ದುಡ್ಡು ಇಟ್ಕೊಳ್ಳೋದು, ಕ್ರೆಡಿಟ್ ಕಾರ್ಡ್ ಇಟ್ಕೊಳ್ಳೋದು, ಡೆಬಿಟ್ ಕಾರ್ಡ್ ಇಟ್ಕೊಳ್ಳೋದು. ಈಗಿನ ಕಾಲದಲ್ಲಿ ತಂದೆ ತಾಯಿಗಳು ಆ ಮಕ್ಕಳಿಗೆ ಚಿಕ್ಕ ವಯಸ್ಸಿಗೆ ಎಲ್ಲ ಕೊಟ್ಟಿರ್ತೀರ. ಎಸ್, ಅವ್ರನ್ನ ಒಂದು ಫಿನಾನ್ಷಿಯಲಿ ಕಂಫರ್ಟ್ ಮಾಡಲಿಕ್ಕೆ. ಆದರೆ ಅವ್ರಿಗೆ ಅದು ಗೊತ್ತಿಲ್ಲ ಯಾವ ರೀತಿ ಇಟ್ಕೋಬೇಕು, ನೋಡ್ಕೋಬೇಕು, ಮಾಡ್ಕೋಬೇಕು ಅನ್ನತಕ್ಕಂಥದ್ದು. ಆಮೇಲೆ ಈ ಒಂದು ಎಕ್ಸಾಮ್ ಟೈಮ್ನಲ್ಲಿ ಆದಷ್ಟು ಮಾಂಸಾಹಾರ ಭಕ್ಷ್ಯವನ್ನು ಕಡಿಮೆ ಮಾಡಿ ತಿನ್ನಲೇಬೇಡಿ. ಅಭ್ಯಾಸವಿದ್ದರೆ ತಿನ್ನಲೇಬೇಡಿ. ಇಟ್ಸ್ ದ ಕಸ್ಟಮ್. ಉಪ್ಪು ಹುಳಿ ಖಾರ ತುಂಬ ಜೋರಾಗಿ ಹಾಕೊಂಡು ತಿನ್ನಬೇಡಿ. ಇಟ್ ಮೇಕ್ಸ್ ಯು ಮೋರ್ ಆರಗಂಟ್. ಇನ್ನು ಕೋಪ ಬರಿಸುತ್ತೆ, ಆತುರ ಬರಿಸುತ್ತೆ, ರಭಸ ಬರಿಸುತ್ತೆ, ಸಿಟ್ಟು ಬರಿಸುತ್ತೆ. ಮಾಂಸಾಹಾರ ಭಕ್ಷ್ಯದಿಂದ ಏನಾಗುತ್ತೆ ಅಂದರೆ ಆ ರಕ್ತದ ಅಂಶದಲ್ಲಿ ಆ ಕೊಬ್ಬಿನ ಅಂಶ ಸೇರಿಕೊಂಡು ನಿದ್ದೆ ಬರಿಸುತ್ತೆ. ಒಂದು ಎಕ್ಸಾಮ್ ಹಾಲ್ಗೆ ಹೋದ್ರೆ ಕಡಿಮೆ ಅಂದ್ರೂ 3 ಗಂಟೆ ನೀವು ಕುಳಿತುಕೋಬೇಕಾಗುತ್ತೆ. ನಿದ್ದೆ ಬಂದ್ಬಿಡುತ್ತೆ. ರಾತ್ರಿ ಚೆನ್ನಾಗಿ ತಿಂದಿದ್ದೀರಾ, ಆ ಒಂದು ಮತ್ತೆ ಹೇಳಿದಾಗ ಅಯ್ಯೋ ಬರೆಯೋಣ ಓದ್ಕೊಂಡು ಹೋಗಿದ್ರೂ ಕೂಡ ಕೈ ಓಡಲ್ಲ, ದೇಹ ಓಡಲ್ಲ. ಬೆಳಿಗ್ಗೆ ಬಂದು ಅತಿ ಮುಖ್ಯವಾಗಿ ಹೊಟ್ಟೆ ತುಂಬ ತಿಂಡಿ ತಿನ್ನಲೇಬೇಡಿ. ಲೈಟ್ ಫುಡ್, ಮುದ್ದೆ ತಿನ್ನಬೇಡಿ, ಅದು ಹೇಳ್ಕೊಡ್ತೇನೆ, ತಪ್ಪು ತಿಳ್ಕೋಬೇಡಿ. ಅನ್ನವೂ ತಿನ್ನಬೇಡಿ. ಬಿಸಿ 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 ಲೈಟಾಗಿ ಒಂದು ಚಪಾತಿ ತಿನ್ನತಕ್ಕಂಥದ್ದು, ಒಂದಿಷ್ಟು ಮೊಸರನ್ನ ತಂಪಾಗಿರ್ತಕ್ಕಂಥದ್ದು ತಿನ್ನತಕ್ಕಂಥದ್ದು. ಅತಿ ಮುಖ್ಯವಾಗಿ ಒಂದು ವಸ್ತುವನ್ನು ತಿನ್ನಲೇಬೇಕು. ಬೆಳಿಗ್ಗೆ ಹೋಗ್ಬೇಕಾದ್ರೆ ಒಂದು ಪುಟ್ಟು ಡಬ್ಬಿನಲ್ಲೂ ತಗೊಂಡು ಹೋಗಿ. ತುಂಬ ಅದ್ಭುತ. ಅದು ತಿಂದರೆ ತುಂಬ ತಂಪಾಗಿರ್ತೀರ. ಅದೇನು ವಿದ್ಯಾರ್ಥಿಗಳಿಗಂತೂ ರಾಮಬಾಣ ಅದು. ಆ ವಿದ್ಯಾಕಾರಕತ್ವವಾಗಿರ್ತಕ್ಕಂಥ ಒಂದು ವಸ್ತು ಅದರಲ್ಲಿದೆ. ಅದನ್ನ ಮುಂದಿನ ಭಾಗದಲ್ಲಿ ಹೇಳ್ತೇನೆ, ಕಾದ್ರು. ನಿಮಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಬಹಳಷ್ಟು ಜನ ಆಫೀಸ್ಗೆ ಹೋಗದೆ ಕಾಯ್ತಿರ್ತಾರೆ ನಮ್ಮ ಕಾರ್ಯಕ್ರಮದಲ್ಲಿ ರಾಶಿ ಭವಿಷ್ಯ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಗುರುಜಿ ಕೇಳ್ಕೊಂಡು ಹೋಗೋಣ ಅಂತ. ಹಾಗಾಗಿ ಅವರೆಲ್ಲರಿಗಾಗಿ ಈಗ ರಾಶಿಯ ಕುರಿತು ತಿಳಿಸ್ಕೊಡ್ತೀರಾ? ಖಂಡಿತ ಖಂಡಿತ. ವಿಶೇಷವಾಗಿ ಇವತ್ತು ಉತ್ತರಾಭಾದ್ರ ನಕ್ಷತ್ರದ ಒಂದು ಪ್ರಭಾವ. ಚಂದ್ರ ಉತ್ತರಾಭಾದ್ರ ನಕ್ಷತ್ರದಲ್ಲಿದ್ದು ಆ ಶನಿ ಸ್ವಾತಿ ನಕ್ಷತ್ರದ ಪ್ರಭಾವದಲ್ಲಿರ್ತಕ್ಕಂಥದ್ದು. ನೋಡೋಣ ಯಾರ್ಯಾರಿಗೆ ಹೇಗಿದೆ ಅಂತಕ್ಕಂಥದ್ದು. ಮೇಷರಾಶಿ ಸ್ವಲ್ಪ ಒಂಥರ ಆತಂಕದ ಛಾಯೆ. ಕೊಡೋದು ತಗೊಳ್ಳೋದು, ವ್ಯವಹಾರ, ಪ್ರಯಾಣ, ಉದ್ಯೋಗದಲ್ಲಂತೂ ಪರಿಶ್ರಮದ ದಿನವಾಗುತ್ತೆ. ಪಾಲುದಾರಿಕೆಯ ವಿಚಾರಗಳಲ್ಲಿ ಹಿನ್ನಡೆ ಆಗುತ್ತೆ. ಪ್ರಯಾಣಗಳಲ್ಲಿ ಹಿನ್ನಡೆ, ಅಪಘಾತ ಭೀತಿ. ಮೇಷರಾಶಿಯವರು ತುಂಬ ಜಾಗ್ರತೆ ಇರಬೇಕು. ಯಾಕೆ ಗೊತ್ತಾ? ನಿಮಗೆ ಕುಜ 12ನೇ ಮನೆಯಲ್ಲಿದ್ದಾನೆ, ಚಂದ್ರ ಬೇರೆ ಅಲ್ಲಿ ಸೇರ್ಕೊಂಡಿದ್ದಾನೆ, 7ನೇ ಮನೆಯಲ್ಲಿ ಶನಿ ವಕ್ರ. ಸೊ ಕುಜ ಶನಿ ಸಂಧಿ ಆಗುತ್ತೆ. ಸಮಥಿಂಗ್ ಅದರದ್ದು ಸಮಥಿಂಗ್, ಏನಾದರೂ ಒಂದು ಆಕ್ಸಿಡೆಂಟ್ಸು, ಸರ್ಜರೀಸು. ಇದು ಮೀನರಾಶಿ ಮೇಷರಾಶಿಯವ್ರಿಗೆ ಆಗೋದೆ. ಹಾಗೆ ಮಿಥುನ್ ರಾಶಿಯವ್ರಿಗೂ ಅಷ್ಟೇ, ಎಲ್ಲಾದರೂ ಜಗಳ, ಕಿರಿಕಿರಿ. ಯಾಕಂದರೆ ಕುಜನ ದೃಷ್ಟಿ ಬೀಳುತ್ತೆ ಅನ್ನತಕ್ಕಂಥ. ಕನ್ಯಾ ರಾಶಿಯವ್ರಿಗೂ ಅಷ್ಟೇ. ಸೊ ಅದರಿಂದ ಮೀನರಾಶಿ, ಮೇಷರಾಶಿ, ಮಿಥುನ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿ ಇವರು ಸ್ವಲ್ಪ ಪ್ರಯಾಣ, ಓಡಾಟಗಳಲ್ಲಿ ತುಂಬ ಎಚ್ಚರಿಕೆಯಿಂದ, ಮಾತುಕತೆ, ಭೂಮಿ ವ್ಯವಹಾರ, ಭ್ರಾತೃಗಳ ಕಲಹಗಳಲ್ಲಿ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು. ಅದರಲ್ಲೂ ನೋಡಿ ಇವತ್ತು 13/3/13 ಅದ್ರ ಮೇಲೆ ಉತ್ತರಾಭಾದ್ರ ನಕ್ಷತ್ರ, ಶನಿಭಾವ ನಕ್ಷತ್ರ. ಆ ಶನಿ ರಾಹು ನಕ್ಷತ್ರದಲ್ಲಿ ಕಂಟ್ರೋಲಲ್ಲಿರ್ತಕ್ಕಂಥದ್ದು. ಕನ್ಫರ್ಮ್ ಇವತ್ತೊಂದು ಏನಾದರೂ ಭ್ರಷ್ಟಾಚಾರ, ಯಾವುದಾದ್ರೂ ಪೊಲೀಸ್ ಎನ್ಕೌಂಟರ್ ಬಗ್ಗೆ ಏನಾದರೂ ಒಂದು ಸಮಸ್ಯೆಗಳು ಬರೋದು, ಪೊಲೀಸವ್ರ ಮೇಲೆ ಅಪವಾದ ಬರ್ತಕ್ಕಂಥದ್ದು, ರಕ್ಷಣಾ ಇಲಾಖೆ ಮೇಲೆ ಒಂದು ಇದಾಗ್ತಕ್ಕಂಥದ್ದು, ಅಪವಾದ ಬರ್ತಕ್ಕಂಥದ್ದು, ಬಹುದೊಡ್ಡ ಆಕ್ಸಿಡೆಂಟು, ಕಂಸೋದು, ಏನೋ ಒಂಥರ ನೆಗೆಟಿವ್ ವೈಬ್ರೇಷನ್ ತೋರಿಸ್ತಿರ್ತಕ್ಕಂಥ ಒಂದು ದಿನವಾಗಿದೆ. ಎಚ್ಚರಿಕೆ.
ಮೇಷರಾಶಿಯವರು ಸ್ವಲ್ಪ ಇವತ್ತು ಪ್ರಯಾಣ ಮಾಡಬೇಡಿ. ಉದ್ಯೋಗದಲ್ಲಿ ತುಂಬ ಟೆನ್ಷನ್ಗಳಾಗ್ತಕ್ಕಂಥ ಭಾವ, ಎಚ್ಚರಿಕೆ. ಮುಖ್ಯವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ದಿನವೇ ಅಲ್ಲ. ಯಾಕಂದರೆ ಚಂದ್ರ ಮಲಗಿಬಿಟ್ಟಿದ್ದಾನೆ. ಸುಖಕಾರಕನೇ 12ನೇ ಮನೆ, ಅದ್ರ ಜೊತೆಯಲ್ಲಿ ಕುಜ, ಭೂಮಿಕಾರಕ ಬೇರೆ, ಭ್ರಾತೃಕಾರಕ ಬೇರೆ, ಚಂದ್ರ ಬೇರೆ, ಶನಿ ನಕ್ಷತ್ರ ಸರಿಯಾದ ಚೆನ್ನಾಗಿದೆ. ಯಾಕಂದ್ರೆ 11ನೇ ಮನೆಯಲ್ಲಿ ಶನಿ ಕುಳಿತ ಹಾಗೆ ಎಂಥ ಶತ್ರುಗಳನ್ನೂ ಬಡದಾಗ್ತಕ್ಕಂಥ ಒಂದು ಧೈರ್ಯ, ಶಕ್ತಿ, ಹುಮ್ಮಸ್ಸು, ಆರೋಗ್ಯ ಚೇತರಿಕೆ ನಿಮ್ಮದಾಗ್ತಕ್ಕಂಥದ್ದು. ಶನಿ ವಕ್ರ ಇರೋದ್ರಿಂದ ಸ್ವಂತ ವ್ಯಾಪಾರ ವ್ಯವಹಾರ ಫ್ಯಾಕ್ಟ್ರೀಸ್ ಏನಾದರೂ ನಡೆಸ್ತಿದ್ರೆ ಕೆಳಗಡೆಯ ವರ್ಕರ್ಸಿಂದ ಎಚ್ಚರಿಕೆ. ಏನಾದರೂ ಒಂದು ಕಳ್ತನ ಆಗೋದು, ಅವ್ರು ಕೈ ಕೊಡೋದು, ಏನೋ ಮನೆ ಕಟ್ಟಿಸ್ತಿದ್ದೀರಾ, ಕೂಲಿ ಕೆಲಸ ಅದು ಇದು ಅಂತ ಮಾಡಿಸ್ತಕ್ಕಂಥ ಮೇಸ್ತ್ರಿ ಆಗಿದ್ದೀರಾ, ಕೈ ಕೊಟ್ಟು ಓಡೋಗ್ತಾರೆ. ಇಲ್ಲ ಏನಾದರೂ ಒಂದು ಫ್ಯಾಕ್ಟ್ರಿಗಳಿಗೆ ಸಂಬಂಧಪಟ್ಟಂಥದ್ದು, ಇಲ್ಲ ಕೊಲೀಗ್ಸಿಂದ ನೋವು ತಿಂತಕ್ಕಂಥದ್ದು, ಕೆಳಗಡೆಯ ಕೆಲಸಗಾರರಿಂದ, ಆಫೀಸ್ ಬಾಯಿಂದ, ಹೌಸ್ ಕೀಪಿಂಗಿಂದ ಇವತ್ತು ಸಮಸ್ಯೆಗಳು ನೋಡ್ತಕ್ಕಂಥದ್ದಾಗುತ್ತೆ. ಏನಾದರೂ ನೀಚ ಜನಗಳಿಂದ ಅಪನಿಂದನೆ ಬಳಸ್ತಕ್ಕಂಥದ್ದು, ಕೆಟ್ಟ ಭಾಷೆ, ಕೆಟ್ಟ ಮಾತು, ಕೆಟ್ಟ ಆಲೋಚನೆ, ದೂರಾಲೋಚನೆ, ದುರಾಲೋಚನೆ ಎರಡೂ ಬರ್ತಕ್ಕಂಥದ್ದಾಗುತ್ತೆ. ತುಂಬ ಬಾಚ್ಕೊಬಿಡೋಣ, ತಿನ್ಬಿಡೋಣ ಅಂತಕ್ಕಂಥದ್ದು ಎಚ್ಚರಿಕೆ. ಮಿಕ್ಕಂತೆ ಕಲಾವಿದರಿಗಂತೂ ಅದ್ಭುತ, ವಿದ್ಯಾರ್ಥಿಗಳಿಗಂತೂ ತುಂಬ ತುಂಬ ಅದ್ಭುತವಾದಂಥ ಒಂದು ದಿನ. ನಿಧಾನವಾಗಿ ನಡೆದರೂ ಕೂಡ ನಿಮ್ಮ ಒಂದು ಗಮ್ಯವನ್ನು ತಲುಪತಕ್ಕಂಥ ಒಂದು ದಿನ. ಮಿಥುನ ರಾಶಿ ಉದ್ಯೋಗದಲ್ಲಿ ಅಭಿವೃದ್ಧಿ ನೋಡ್ತಕ್ಕಂಥದ್ದು. ರಕ್ಷಣಾ ಇಲಾಖೆ, ಸಿವಿಲ್ ಇಂಜಿನಿಯರಿಂಗ್, ಕನ್ಸ್ಟ್ರಕ್ಷನ್, ಟೆಕ್ನಿಕಲ್, ಎಲೆಕ್ಟ್ರಿಕಲ್, ಫೈರ್ ಡಿಪಾರ್ಟ್ಮೆಂಟ್, ಪ್ಲಂಬಿಂಗ್ ಡಿಪಾರ್ಟ್ಮೆಂಟ್. ಯಾಕಂದರೆ ಶನಿ ಕುಜ ಭಾವ ಈ ಒಂದು ಕಷ್ಟಪಟ್ಟು ಮಾಡತಕ್ಕಂಥ ಕೆಲಸಗಳು ಅಂತ ಹೇಳ್ತೇವೆ. ಶನಿ ಕುಜ ಸೇರಿದ್ರೆ ಭಾರ ಹೊರತಕ್ಕಂಥ ಕೆಲಸಗಳು, ದೇ ವಿಲ್ ಹ್ಯಾವ್ ದ ಮೋರ್ ಸ್ಟ್ರೆಂತ್. ಶನಿ ಕುಜ ಭಾವ ಇರ್ತಕ್ಕಂಥವರಿಗೆ ಭಾರಿ ಗುಂಡಿಗೆ, ಭಾರಿ ತಡ್ಕೊಳ್ಳೋ ಶಕ್ತಿ, ಅವ್ರಿಗೆ ಅನಸ್ತೇಶಿಯಾ ಕೊಡದೇನೆ ಆಪರೇಷನ್ ಮಾಡ್ಬೋದು ಅಂತಲೂ ಹೇಳ್ತೇವೆ. ಅಷ್ಟು ಗಟ್ಟಿ ತಡ್ಕೊಳ್ಳೋ ರೆಸಿಸ್ಟೆನ್ಸ್ ಅಂತ ಹೇಳ್ತೇವೆ. ಅಂಥ ರೆಸಿಸ್ಟೆನ್ಸ್ ಇವತ್ತು ಮಿಥುನ್ ರಾಶಿಯವ್ರಿಗಿರುತ್ತೆ. ಏನೂ ಆಗಲ್ಲ, ನಡಿಯಪ್ಪ ನೋಡೋಣ ಅಂತಕ್ಕಂಥದ್ದು. ಉದ್ಯೋಗದಲ್ಲಿ ಬದಲಾವಣೆ, ಅದರಲ್ಲೂ ಪೊಲೀಸ್ ಇಲಾಖೆ, ರಕ್ಷಣಾ ಇಲಾಖೆ, ಈ ಒಂದು ಫೈರ್ ಡಿಪಾರ್ಟ್ಮೆಂಟ್, ಗೃಹ ರಕ್ಷಣಾ ಇಲಾಖೆ, ಮಿಲಿಟರಿ ಇಲಾಖೆ ಇಂತಹವುಗಳಲ್ಲಿ ಕೆಲಸ ಮಾಡ್ತಿದ್ರೆ, ರಿಸರ್ಚ್ ಇಲಾಖೆ, ನಾಸಾ, ಏನಾದರೂ ಒಂದು ಸ್ಪೇಸ್ ಶಿಪ್, ನೇವಿ ಇವುಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ ವಿಶೇಷ. ಕಟಕ ರಾಶಿ ಭಾಗ್ಯಸ್ಥಾನದಲ್ಲಿದ್ದಾನೆ ಚಂದ್ರ. ತಂದೆಗೆ ಏನಾದರೂ ಆಪರೇಷನ್ ಆಗಿದ್ರೆ ಸ್ವಲ್ಪ ವೃದ್ಧಿ, ಹಣಕಾಸಿನ ಸಹಾಯ ಬರುತ್ತೆ. ಕುಜ ಸೇರ್ಕೊಂಡಿದ್ದಾನೆ, ಒಡ ಹುಟ್ಟಿದವರಿಂದ ಏನಾದರೂ ಒಂದು ಸಹಾಯ ಬರ್ತಕ್ಕಂಥದ್ದು, ಅವರಿಂದ ಒಂದು ಭೂಮಿ, ಮನೆ, ವಾಹನ, ಆಭರಣ ಈ ಥರದ್ದು ಏನಾದರೂ ಒಂದು ನಿಮ್ಮ ಕಷ್ಟ ಕಾಲಕ್ಕೆ ಒಳ್ಳೆಯದಾಗಲಿ ಅಂತಕ್ಕಂಥ ಸಹಾಯ ಬರ್ತಕ್ಕಂಥ ಒಂದು ಭಾವವಾಗಿರುತ್ತೆ. ಆದರೂ ಮಕ್ಕಳ ಬಗ್ಗೆ ಒಂದು ಚೂರು ಗಾಬರಿ ಪಡ್ತಕ್ಕಂಥದ್ದಾಗುತ್ತೆ. ಏನೂ ಯೋಚನೆ ಮಾಡಬೇಡಿ. ಗುರು ನಮಗೆ 11ನೇ ಭಾವ. ನಿಮ್ಮ ಮಕ್ಕಳೇನಾದರೂ ಓದ್ತಿದ್ರೆ, ನಿಮ್ಮ ಮಕ್ಕಳ ಶುಭ ಕಾರ್ಯಕ್ಕೆ ಪ್ರಯತ್ನ ಮಾಡ್ತಿದ್ರೆ, ನಿಮ್ಮ ಮಕ್ಕಳ ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡ್ತಿದ್ರೆ ಫ್ಯಾಂಟಾಸ್ಟಿಕ್ ಡೇ. ಸಿಂಹರಾಶಿ ಸ್ವಲ್ಪ ಚಂದ್ರ ಅಷ್ಟಮದಲ್ಲಿ ಕುಳಿತಿದ್ದಾನೆ. ವಿಪರೀತ ಹರ್ಷಯೋಗ, ವಿಪರೀತ ಸಂತಸ ತರುವ ಯೋಗವೂ ಇರುತ್ತೆ. ಬಟ್ ಎಲ್ಲೋ ಶನಿ ಕುಜ ಭಾವ, ವೆರಿ ಕೇರ್ಫುಲ್. ಏನಾದರೂ ಒಂದು ಕಿರಿಕಿರಿ ಆಗ್ತಕ್ಕಂಥದ್ದು, ಟೆನ್ಷನ್ಸ್ ಆಗ್ತಕ್ಕಂಥದ್ದು ಮನೆಯಲ್ಲಿ. ನಿಮಗೆ ಆ ಪಂಚಮಾಧಿಪತಿ ದಶಮದಲ್ಲಿರ್ತಕ್ಕಂಥದ್ದು. ಹಾಗೆ ಆ ಒಂದು ಗುರುವಿಗೆ 11ನೇ ಭಾವದಲ್ಲಿ ಕುಜ ಇರ್ತಕ್ಕಂಥದ್ದು. ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರ ತುಂಬ ದಿನಗಳಿಂದ ಅದು ಬಂದಿಲ್ಲ, ಆಗಿಲ್ಲ, ನೋಡಿಲ್ಲ ಅಂದ್ಕೊಂಡಿರ್ತಕ್ಕಂಥವ್ರಿಗೆ ಕೈಗೂಡ್ತಕ್ಕಂಥದ್ದು ಆಗುತ್ತೆ. ಸ್ವಲ್ಪ ಬ್ಯಾಕ್ ಪೇನ್ ಪ್ರಾಬ್ಲಮ್ಮು, ಇಲ್ಲ ಮಂಡಿ ಪ್ರಾಬ್ಲಮ್ಮು, ಪಾದಗಳಲ್ಲಿ ಪ್ರಾಬ್ಲಮ್ಮು, ಕ್ರ್ಯಾಂಪಿಂಗು, ವೆರಿಕಾಸ್ ಫೈನ್ಸ್ ಏನಾದರೂ ಪ್ರಾಬ್ಲಮ್ಸ್ ಇದೆ ಉಲ್ಪಣಿಸ್ತಕ್ಕಂಥದ್ದು ಆಗುತ್ತೆ. ತುಂಬ ಥಂಡಿ, ಉಷ್ಣ ಇವುಗಳ ಬಾಧೆಯಿಂದಲೂ ಬಳಲ್ತಕ್ಕಂಥದ್ದು. ಮನೆಯಲ್ಲಿ ಯಾರಾದರೂ ಹಿರಿಯರಿಗೆ ಸ್ವಲ್ಪ ಅನಾರೋಗ್ಯ ಸಮಸ್ಯೆ, ಇಲ್ಲ ಅನಗತ್ಯ ಖರ್ಚುಗಳು ಬರ್ತಕ್ಕಂಥದ್ದು ಆಗುತ್ತೆ. ಕನ್ಯಾ ರಾಶಿ ಚೆನ್ನಾಗಿದೆ. ಸಪ್ತಮದಲ್ಲಿ ಲಾಭಾಧಿಪತಿ ಆದಂಥ ಚಂದ್ರ ಪಂಚಮಾಧಿಪತಿಯ ಭಾವದಲ್ಲಿದ್ದಾನೆ, ವಿಶೇಷ. ಆ ಕುಜ ಕೂಡ ವಿಶೇಷವಾಗಿ ಶನಿಯ ಒಂದು ಭಾವದಲ್ಲಿರ್ತಕ್ಕಂಥದ್ದು, ಉತ್ತರಾಭಾದ್ರ ನಕ್ಷತ್ರದಲ್ಲೇ ಇದ್ದಾನೆ. ಸೊ ಮಕ್ಕಳ ಶುಭ ಕಾರ್ಯದಲ್ಲಿ ಪ್ರಗತಿ, ಮದುವೆಯಾಗಲು ಬಯಸ್ತಿರ್ತಕ್ಕಂಥವ್ರಿಗೆ ವಿಳಂಬವಾದರೂ ಕೂಡ ಆ ಒಂದು ಕಾರ್ಯಗಳಲ್ಲಿ ಪ್ರಗತಿ ಆಗ್ತಕ್ಕಂಥದ್ದಾಗುತ್ತೆ. ಸ್ವಲ್ಪ ಶನಿರಾಹು ಸಂಧಿ ಇರೋದ್ರಿಂದ ಉದ್ಯೋಗದಲ್ಲಿ ಕಾಲೆಳೆತ, ಕುಟುಂಬದಲ್ಲಿ ಏನಾದರೂ ಅಂತಃಕಲಹ, ಏನಾದರೂ ಅನಾರೋಗ್ಯ ಭೀತಿ, ಏನಾದರೂ ಒಳಗಡೆ ಗುಪ್ತ ರೋಗವೇನಾದರೂ ಇದ್ದರೆ ಅದು ಉಲ್ಪಣಿಸ್ತಕ್ಕಂಥದ್ದಾಗುತ್ತೆ. ವಿಶೇಷವಾದಂಥ ಭೂಮಿಯೊಂದನ್ನು ಪಡೆಯುವರಿ, ವಾಹನವೊಂದನ್ನು ಪಡೆಯುವರಿ, ಏನಾದರೂ ಈ ಒಂದು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಏನಾದರೂ ಕೆಲಸ ಮಾಡ್ತಿದ್ರೆ ಇನ್ಕಮ್ ಟ್ಯಾಕ್ಸೋ
ಅಬಕಾರಿ ಇಲಾಖೆನೋ ನಿಮ್ಮ ಮೇಲೆಯೇ ಗೂಬೆ, ನೀವೇ ಎಲ್ಲೋ ಲಂಚ ತಗೋತಿದ್ರಿ, ಯಾರಿಗೋ ಮೋಸ ಮಾಡಿ ದೋಚ್ತಿದ್ರಿ, ನಿಮ್ಮ ಮೇಲೆಯೇ ರೈಡ್ ಬೀಳ್ತಕ್ಕಂಥದ್ದು, ಲೋಕಾಯುಕ್ತರಿಂದ ಹಿಡಿಯಲ್ಪಡ್ತಕ್ಕಂಥದ್ದು ಎಲ್ಲ ಲೋಕಾಯುಕ್ತದಲ್ಲೇ ಕೆಲಸದಲ್ಲಿದ್ರೆ ನಿಮ್ಮನ್ನ ದಿಢೀರಂತ ನೀವು ಒಳಗಡೆ ಇರೋ ಗುಟ್ಟುಗಳೆಲ್ಲ ಹೊರಗಡೆ ಬಿಡ್ತಿದ್ರಿ ಅಂತ ನಿಮ್ಮನ್ನ ಕೆಲಸ ತೆಗೆಯೋದು, ಸಸ್ಪೆನ್ಷನು, ಟ್ರಾನ್ಸ್ಫರು ಈ ರೀತಿ ಆಗ್ತಕ್ಕಂಥದ್ದು ಆಗಬಹುದು. ಎಚ್ಚರಿಕೆ. ಕಲಾವಿದರು ಎಚ್ಚರಿಕೆ. ವಿದ್ಯಾರ್ಥಿಗಳು ಸ್ವಲ್ಪ ಆತುರದಲ್ಲಿರ್ತೀರಾ, ಗಡಿಬಿಡಿ ಮಾಡ್ಕೋತೀರಾ, ತುಂಬಾ ಖಾರ ಹುಳಿ ಜಾಸ್ತಿ ತಿನ್ಬೇಡಿ ವಿದ್ಯಾರ್ಥಿಗಳು. ಆದಷ್ಟು ಸೊಂಟದಲ್ಲಿ ಒಂದು ರಾಗಮಣಿ ಕಟ್ಕೊಳ್ಳಿ. ತುಲಾ ರಾಶಿ, ಷಷ್ಠಭಾವದಲ್ಲಿರ್ತಕ್ಕಂಥ ಚಂದ್ರ, ಉದ್ಯೋಗದಲ್ಲಿ ಪರಿಶ್ರಮ, ಸ್ವಂತ ಕಾರ್ಯಗಳಲ್ಲಿ ಪರಿಶ್ರಮ, ಎಳೆದಾಟ, ಪ್ರಯಾಣಗಳಲ್ಲಿ ವಿಘ್ನ, ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು, ಮನೆಯಲ್ಲಿ ಹಿರಿಯರೇನಾದರೂ ಇದ್ರೆ ಅವರ ಆರೋಗ್ಯದಲ್ಲಿ ಏರುಪೇರು, 80 ವರ್ಷಕ್ಕೆ ಮೇಲ್ಪಟ್ಟಂತ ತಂದೆ ಇಲ್ಲ ಅಜ್ಜ ಇದ್ರೆ ಅವ್ರಿಗೇನಾದ್ರೂ ಒಂದು ತೀವ್ರತರವಾದಂಥ ಅನಾರೋಗ್ಯ ಸಮಸ್ಯೆ ಕಾಡ್ತಕ್ಕಂಥದ್ದು, ಆಪರೇಷನೋ ಸರ್ಜರಿಯೋ ಏನಾದರೂ ಒಂದು ಕಾಡ್ತಕ್ಕಂಥದ್ದು ಆಗಬಹುದು. ಅವ್ರ ಕಡೆ ಗಮನ ಕೊಡಿ. ನಿಮಗೇನಾದರೂ ಮಧು ಕುಡಿತಕ್ಕಂಥ ಅಭ್ಯಾಸ ಏನಾದರೂ ಇದ್ರೆ ಸಿಕ್ಕಾಬಟ್ಟೆ ಕುಡಿದು ಆರೋಗ್ಯ ಹಾಳು ಮಾಡ್ಕೊಳ್ಳೋದು, ಇಲ್ಲ ಮೊದಲಿಂದಲೂ ಕುಡಿದಿರ್ತಕ್ಕಂಥದ್ದಕ್ಕೆ ಈಗೇನಾದರೂ ಗುಪ್ತ ರೋಗ ಎತ್ತಾಗ್ತಕ್ಕಂಥದ್ದು ಆಗಿಬಿಡುತ್ತೆ. ಎಚ್ಚರಿಕೆ. ವೃಶ್ಚಿಕ ರಾಶಿ, ಪೂರ್ಣ ಒಂದು ನಿಭಾಯಿಸ್ತಕ್ಕಂಥ ಒಂದು ನೆಮ್ಮದಿಯ ದಿನ. ಪಂಚಮದಲ್ಲಿರ್ತಕ್ಕಂಥ ಚಂದ್ರ ನಿಮಗೆ ಭಾಗ್ಯಾಧಿಪತಿ. ಆ ಭಾಗ್ಯಾಧಿಪತಿಗೆ 3ನೇ ಭಾವದಲ್ಲಿ ಗುರು. ಆ ಗುರು ನಿಮ್ಮ ಜಾತಕವನ್ನು ನೇರವಾಗಿ ಚಂದ್ರಭಾವದಿಂದ ನೋಡ್ತಿರ್ತಕ್ಕಂಥದ್ದು ವಿಶೇಷ. ಕುಟುಂಬದಲ್ಲಿ ಹಿರಿಯರ ಆಗಮನ, ಹಿರಿಯರ ಸೇವೆ. ಚಂದ್ರ ಶನಿ ನಕ್ಷತ್ರಕ್ಕೆ ಬಂದಾಗ ಹಿರಿಯರ ಸೇವೆ ಮಾಡೋ ಯೋಗ, ಸೌಭಾಗ್ಯ ಎರಡೂ ಕೂಡಿ ಬರ್ತಕ್ಕಂಥದ್ದಾಗುತ್ತೆ. ವಾಹನ, ಆಭರಣ, ಬಂಗಾರ, ವಸ್ತ್ರಾಭರಣ, ವಿಶೇಷ ಭೋಜನ, ವಿಶೇಷ ಆರೋಗ್ಯ. ಆದರೆ ಪಂಚಮಕ್ಕೆ ಚಂದ್ರ ಬಂದು ಶನಿಭಾವದಲ್ಲಿದ್ರೆ ನಿದ್ರಾಭಾವ. ಏನಾಗಲ್ಲ ಬಿಡು, ಮಲ್ಕೊಳ್ಳೋಣ, ಆಮೇಲೆ ಮಾಡ್ಕೊಳ್ಳೋಣ, ಸೋಮಾರಿ ಆಗ್ತೀರಾ. ಮನೆ ಕೆಲಸಗಳು ಮಾಡೋಲ್ಲ, ನಿಮ್ಮ ಕೆಲಸಗಳೇ ಮಾಡ್ಕೊಳ್ಳಲ್ಲ, ಎಲ್ಲೋ ಹೋಗಬೇಕು, ಫಂಕ್ಷನ್ಗೆ ಹೋಗ್ಬೇಕು, ಲೇಟ್ ಲಕ್ಪತಿಯಾಗಿ ಹೋಗ್ತೀರಾ, ನೋಡ್ಕೊಳ್ಳೋಣ ಅನ್ನತಕ್ಕಂಥದ್ದು. ಅದರಿಂದ ಗ್ಯಾಸ್ಟ್ರಿಕ್ ಏನಾದರೂ ಆಗ್ಬಿಡುತ್ತೆ. ಟೈಮ್ ಸರಿಯಾಗಿ ಊಟ ಮಾಡಿ, ಟೈಮಿಗೆ ಸರಿಯಾಗಿ ನಿದ್ದೆ ಮಾಡಿ, ಅತಿಯಾಗಿ ಮಾಡಬೇಡಿ. ಒಳ್ಳೆದಾಗಲಿ. ಗುರುಜಿ, ಬಹುಶಃ ಎಲ್ಲಾ ಪೋಷಕರು ಕಾಯ್ತಾ ಇದ್ದಾರೆ ಅನ್ಸುತ್ತೆ. ಯಾಕಂದ್ರೆ ನಿನ್ನೆ ತಿಳಿಸಿದ್ರಿ ಒಂದು ಗೆಲುವಿನ ಮಂತ್ರವನ್ನ ತಿಳಿಸ್ಕೊಡ್ತೀನಿ ಅಂತ. ಏನ್ ಗುರುಜಿ ಅದು? ಮೇಧಾ ದಕ್ಷಿಣಾಮೂರ್ತಿ ಮಂತ್ರವನ್ನ ತಿಳಿಸ್ಕೊಡ್ತೇನೆ. ವಿದ್ಯಾರ್ಥಿಗಳಿಗೆ ತುಂಬಾ ಒಳ್ಳೇದು. ವಿದ್ಯಾರ್ಥಿಗಳಿಗೆ ಅಂತಲ್ಲ, ಎಲ್ಲರಿಗೂ. ದಕ್ಷಿಣಾಮೂರ್ತಿ ಅಂದ್ರೆ ಶಿವನ ಒಂದು ಜ್ಞಾನದಲ್ಲಿ ಇರತಕ್ಕಂಥ, ದಕ್ಷಿಣಕ್ಕೆ ಮುಖ ಮಾಡಿ ಯೋಗ ನಿದ್ರೆಯಲ್ಲಿರ್ತಕ್ಕಂಥ ಒಂದು ವಿಶೇಷವಾದಂಥ ಮುದ್ರ. ತುಂಬ ಸಮಾಧಾನ ಕೊಡ್ತಕ್ಕಂಥದ್ದು. ಎಂಥವರು ಕೂಡ ಚಿತ್ತಭ್ರಮಣೆ ಆಗಿರ್ತಕ್ಕಂಥವ್ರಿಗೆ, ಅಂದ್ರೆ ಈ ಹುಚ್ಚು, ಉನ್ಮಾದ, ಹಿಸ್ಟೀರಿಯಾ, ಫಿಟ್ಸು, ಏನೋ ಒಂಥರ ಮತಿಭ್ರಾಂತಿಯಿಂದ ಆಡ್ತಕ್ಕಂಥದ್ದು, ಸಿಟ್ಟುಗೊಳ್ಳೋದು, ಕೋಪಗೊಳ್ಳೋದು, ವಿಚಿತ್ರವಾಗಿ ಮಾತಾಡೋದು, ಮಾತಾಡುವಾಗ ಜೊಲ್ಲು ಸೋರಿಸೋದು, ನಾಲಿಗೆ ಒಂಥರ ಹೊರಳೋದಿಲ್ಲ, ಕೆಲವೊಂದು ಮಂತ್ರಗಳು ಅಸ್ಪಷ್ಟವಾಗಿ ಬರ್ತಕ್ಕಂಥದ್ದು, ಆ ಸಭಿಕರ ಎದುರುಗಡೆ ಮಾತಾಡ್ಲಿಕ್ಕೆ ಬರೋದಿಲ್ಲ, 4-6 ಜನದ ಮುಂದ್ಗಡೆ ಮಾತಾಡೋದಿಲ್ಲ, ತಲೆ ತಗ್ಗಿಸ್ಬಿಡ್ತಾನೆ, ಏನೋ ಕಂಪಿಸ್ತಕ್ಕಂಥದ್ದು, ಸಭಾಕಂಪನ, ಜನಕಂಪನ, ವಿದ್ಯಾಕಂಪನ, ಅದು ನಿಂತಿದ ತಕ್ಷಣವೇ ಒಂಥರ ಏನೋ ಟೆನ್ಷನ್ ಆಗ್ತಕ್ಕಂಥದ್ದು. ಇಂಥ ಒಂದು ಭಾವಗಳಲ್ಲಿರ್ತಕ್ಕಂಥವ್ರಿಗೆ ಈ ಒಂದು ಮೇಧಾ ದಕ್ಷಿಣಾಮೂರ್ತಿ ಮಂತ್ರ ತುಂಬಾ ಒಂದು ವಿಸ್ಮಯಕಾರಿ ಶಕ್ತಿಯನ್ನ ಕೊಡುತ್ತೆ ಅಂತಕ್ಕಂಥ ಮಾತಿದೆ. ಗುರುಮುಖೇನ ತಿಳಿದುಕೊಂಡಿರ್ತಕ್ಕಂಥ ಈ ಮಂತ್ರವನ್ನ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ತುಂಬಾ ವಿಶೇಷ. ಓಂ ನಮೋ ಭಗವತೆ ದಕ್ಷಿಣಾಮೂರ್ತಯೇ ಮಹ್ಯಂ ಮೇಧಾಂ ಪ್ರಜ್ಞಾಂ ಯಚ್ಚ ಸ್ವಾಹ ಅನ್ನತಕ್ಕಂಥ ಈ ಮಂತ್ರ. ಅಲ್ಲಿ ಸ್ಕ್ರೋಲಿಂಗ್ ಬರ್ತಿದೆ, ನೋಡ್ಕೊಳ್ಳಿ ಕೆಳಗಡೆ, ಅದನ್ನು ಬರ್ಕೊಳ್ಳಿ. ತುಂಬ ವಿಶೇಷ ವಿದ್ಯಾರ್ಥಿಗಳಿಗೆ. ಆದರೆ ಆದಷ್ಟು ಇದನ್ನು ಸಂಜೆ ಹೊತ್ತು, ಬೆಳಿಗ್ಗೆ ಹೊತ್ತು ಒಂದಷ್ಟು ವಿಭೂತಿ ಹಚ್ಚಿಕೊಂಡು ಪ್ರಾರ್ಥನೆ ಮಾಡಿಕೊಂಡರೆ, ಜಪ ಮಾಡಿಕೊಂಡರೆ ಇನ್ನಷ್ಟು ಬೇಗ ಸಿದ್ಧಿ. ಚಂದನ, ರಕ್ತ ಚಂದನ ಹಚ್ಚಿಕೊಂಡು ಜಪ ಮಾಡಿಕೊಂಡರೆ ಇನ್ನಷ್ಟು. ಹೇಗೆ ನಾವು ಊಟ ಆದಮೇಲೆ ಮೊಸರನ್ನ ತಿಂದರೆ ರಾಜ ಬರ್ತಿದ್ದಾನೆ ಜಾಗ ಬಿಡು ಅಂತ ಅದ್ರ ಪಾಡ್ಗೆ ಅದು ಹೋಗುತ್ತಂತೆ, ಜಾಗ ಮಾಡುತ್ತಂತೆ. ಎಲ್ಲ ತಿಂದು ಊಟಕ್ಕೆಲ್ಲ ಎಲ್ಲೆಲ್ಲೋ ಇರುತ್ತಂತೆ, ಅದನ್ನೆಲ್ಲ ಸೇರಿಸಿ ಒಂದು ಕಡೆ ಹಾಕುತ್ತಂತೆ. ಆ ಒಂದು ಭಾವವು ಅಂದ್ರೆ ಅದೊಂದು ತಿಂದ ಊಟವನ್ನು ಒಂದು ಸುಸ್ಥಿತಿಯಲ್ಲಿ ಇಡಲಿಕ್ಕೆ, ಹಾಗೆ ತಿಳಿದುಕೊಂಡದ್ದನ್ನ ಇನ್ನಷ್ಟು ಶಾರ್ಪ್ಗೊಳ್ಳಲಿಕ್ಕೆ, ತಿಳಿಯದ್ದನ್ನ ತಿಳಿಸಿಕೊಡಲಿಕ್ಕೆ ತುಂಬ ವಿಸ್ಮಯಕಾರಿ ಶಕ್ತಿಯನ್ನು ದಯಪಾಲಿಸ್ತಕ್ಕಂಥ ಮಂತ್ರ ಇದು. ಉತ್ತರಕ್ಕೆ ಮುಖ ಮಾಡಿ ಇಲ್ಲ ಪೂರ್ವಕ್ಕೆ ಮುಖ ಮಾಡಿ ಜಪ ಮಾಡಿಕೊಂಡರೆ ವಿಶೇಷ. ಸೂರ್ಯೋದಯದಲ್ಲೂ ಸಂಧ್ಯಾಕಾಲದಲ್ಲೂ
ಆ ಒಂದು ಸೂರ್ಯನ ಕಡೆ ಮುಖ ಮಾಡಿ ಜಪ ಮಾಡಿಕೊಳ್ಳುವುದರಿಂದ ನೀವು ನೆನೆಸಿದಂಥ ವಿದ್ಯೆಯನ್ನ ಆ ಒಂದು ಇಚ್ಛಾ ಮೂಲಕ ಈ ಮಂತ್ರ ಮುಖೇನ ನೆನೆಸಿದ ಕೋರಿಕೆಯನ್ನ ದಯಪಾಲಿಸ್ತಕ್ಕಂಥ ಮಂತ್ರ ಅಂತ ಹೇಳ್ತಾರೆ. ಇಲ್ಲಿ ಈ ಮಂತ್ರದ ಬಗ್ಗೆ ಇನ್ನಷ್ಟು ಮಾಹಿತಿ ನಾಳೆ ಕೊಡ್ತೇನೆ. ಆದ್ರೆ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಈ ಕೆಲವರಿಗೆ ತುಂಬಾ ಒಂದು ಟೆನ್ಷನ್ ವಿದ್ಯಾರ್ಥಿಗಳಿರ್ತಾರೆ, ಗಾಬರಿ ಪಟ್ಬಿಡೋದು. ಅಯ್ಯೋ ಆಗಲ್ಲ ಗುರುಗಳೇ, ಮನೇಲಿ ಮೊದಲೇ ತಂದೆ ತಾಯಿ ಎಕ್ಸಾಮ್ ಕಣೋ, ನೋಡ್ಕೊಂಡು ಕಣೋ, ಅಲ್ಲಿ ನೋಡ್ಕೊಂಡು ಹೋಗೋ, ಇಲ್ಲಿ ನೋಡ್ಕೊಂಡು ಹೋಗೋ, ಯಾರ್ದು ಅದ್ ನೋಡ್ಬೇಡ, ಇದ್ ನೋಡ್ಬೇಡ, ಅದು ಮಾಡು ಇದು ಮಾಡು ಅನ್ನತಕ್ಕಂಥ ಒಂದು ಭಾವಾರ್ಥಕ್ಕೆ ಹಾಕ್ಬಿಡ್ತಾರೆ. ದಯವಿಟ್ಟು ಗಾಬರಿ ಪಡಿಸ್ಬೇಡಿ, ಗಾಬರಿ ನೀವು ಗೊಳ್ಳಬೇಡಿ. ಅಲ್ಲಿ ಟೇಕ್ ಕೇರ್ ಇಷ್ಟೇ ಹೇಳಿ, ಅಷ್ಟೇ. ಹೋಗಪ್ಪ ನಿಮ್ ಬರ್ದ್ಬಿಡ್ ಬಾ ಇಷ್ಟೇ ಹೇಳಿ. ಅವರಲ್ಲಿ ಇನ್ನೇನು ಗಾಬರಿ, ಒಳ್ಳೇದಾಗ್ಲಿ ಹೋಗಪ್ಪ ಇಷ್ಟೇ ಹೇಳಿ. ಚೆನ್ನಾಗಿ ಬರೆಯೋ, ಲಾಸ್ಟ್ ಟೈಮ್ ಟೆಸ್ಟಲ್ಲಿ ಕಡಿಮೆ ತೆಗೆದಿದ್ದೆ, ಆ ಟೈಮ್ನಲ್ಲೇ ಗಾಬರಿ ಹುಟ್ಟಿಸ್ತಕ್ಕಂಥ ಮಾತು. ಕೆಲವರು ಈ ಕುಡುಕರು ಕುಡಿತ ಬಿಟ್ಬಿಟ್ಟಿರ್ತಾರೆ. ಆ ಪಿಕ್ಚರ್ಗಳಲ್ಲಿ ತಮಾಷೆಯಾಗಿ ಬರುತ್ತೆ ಆ ಜೋಕು. ಏನಪ್ಪಾ ಇವತ್ತೆಲ್ಲೂ ಹೋಗಿಲ್ವಾ, ಪಾರ್ಟಿ ಇದೆ ಬನ್ನಿ, ಅವ್ರು ನಮ್ಮ ಮನೇಲಿ ಪಾರ್ಟಿ ಇದೆ ಬನ್ನಿ. ಕುಡ್ತಾ ಬಿಟ್ಬಿಟ್ಟಿದ್ದೀನಿ ಅಂದಾಗ್ಲೇ ನನಗೆ ನೆನಪು ಮಾಡಿ ಕುಡಿತಕ್ಕೆ ಎಳ್ಕೊಂಡು ಹೋಗ್ತಾರೆ ಗುರುಗಳೇ ಅಂತಕ್ಕಂಥದ್ದು ಎಷ್ಟೋ ಜನ ಹೇಳಿರೋದು ಕೇಳಿದ್ದೇವೆ. ಹಾಗೆ ಟೆನ್ಷನ್ ಇರೋರಿಗೆ ಇನ್ನಷ್ಟು ಟೆನ್ಷನ್ ನೀವುಗಳು ಮನೆಯಲ್ಲೇ, ಸ್ನೇಹಿತರೆ, ಆದ್ಮೇಲೆ ನಿಂಗೆ ಮ್ಯಾಚ್ ಸ್ವಲ್ಪ ವೀಕು ನೋಡ್ಕೊಂಡು, ನಿನಗೆ ಈ ಸಮ್ ಬರೋದಿಲ್ಲ ಸ್ವಲ್ಪ ನೋಡ್ಕೊಂಡು, ಅವನ್ ಗಾಬರಿ ಬಿದ್ದು ನೆನಪಲ್ಲಿ ಇಟ್ಕೊಂಡಿರೋದೆಲ್ಲ ಮರ್ತು ಬಿಡ್ತಾರೆ. ನೆನಪಿನಲ್ಲಿ ಇಟ್ಕೊಳ್ಳಿ, ಎಚ್ಚರಿಕೆ ಅದ್ಯಾವುದೂ ಬೇಡ. ಬಿ ಹ್ಯಾಪಿ ವಾಟ್ ಯು ನೋ, ಬಿ ಹ್ಯಾಪಿ ವಾಟ್ ಯು ನೋ, ಇದನ್ನೇ ನೆನಪಲ್ಲಿ ಇಟ್ಕೊಳ್ಳಿ ಅಷ್ಟೇ. ಒಂದು ಈತ ತುಂಬಾ ಟೆನ್ಷನ್ ಆಗ್ತಕ್ಕಂಥವ್ರು, ತುಂಬಾ ಕಂಪಿಸ್ತಕ್ಕಂಥವ್ರು, ತುಂಬಾ ಗಾಬರಿಗೊಳ್ತಕ್ಕಂಥವ್ರು ಸೊಂಟದಲ್ಲಿ ಒಂದು 6 ಇಲ್ಲಾಂದ್ರೆ 7 ರಾಗಮಣಿಯನ್ನ ಕಟ್ಟಕ್ಕಂಥದ್ದು ಕಪ್ಪು ದಾರದಲ್ಲಿ ತುಂಬಾ ವಿಶೇಷ. ಅದು ಎಡಗಡೆ ಬಂದ್ರೆ ಇನ್ನೂ ವಿಶೇಷ. ಯಾಕೆಂದ್ರೆ ನಮ್ಮ ಹೃದಯ ಭಾಗ ಇರ್ತಕ್ಕಂಥದ್ದು ಒಂಚೂರು ಎಡಗಡೆ ವಾಲಿರ್ತಕ್ಕಂಥದ್ದು, ಅದಕ್ಕೆ ಈ ತರ ಕೈ ಇಟ್ಕೋತೇವೆ. ಸೊ ಆ ಎಡಗಡೆಯೇ ಸ್ವಲ್ಪ ನರ್ವಸ್ನೆಸ್ ಆದ್ರೆ, ಶುಗರ್ ಆದ್ರೆ ಫಸ್ಟ್ ಆ ಒಂದು ಎಡಗಡೆಯೇ ನಮಗೆ ನಮ್ನೆಸ್ ಎಲ್ಲ ಕಾಣಿಸ್ಕೊಳ್ಳೋದು. ಸೊ ಮೊದಲು ಆ ಎಚ್ಚರಿಕೆ ತೆಗೆದುಕೊಳ್ಳಬೇಕು ಅನ್ನತಕ್ಕಂಥದ್ದು. ಇನ್ನೊಂದು ವಿಶೇಷವಾದಂತ ಒಂದು ಭಕ್ಷ್ಯ ಹೇಳ್ತೇನೆ ಅಂತ ಹೇಳಿದ್ದೆ ಆಗ್ಲಿಂದಲೂ, ಹೆಸರು ಕಾಳಿನ ಕೋಸಂಬರಿ, ಹೆಸರು ಕಾಳಿನ ಹುಗ್ಗಿ. ಒಂದಷ್ಟು ಹೆಸರು ಕಾಳು ನೆನೆಸ್ಬಿಡಿ ರಾತ್ರಿಯೇ, ಬೆಳಿಗ್ಗೆ ತೆಗೆದು ತೊಳೆದು ಬಿಟ್ಟು ನೀಟಾಗಿ ಮಕ್ಕಳಿಗೆ ಒಂದು ಬೌಲಲ್ಲಿ ಹಾಕಿ ಒಂದಿಷ್ಟೇಷ್ಟು ದಾಳಿಂಬೆ ಹಾಕಿ, ಲೈಟಾಗಿ ಉಪ್ಪು ಹಾಕಿ, ಇಷ್ಟೇಷ್ಟು ಮೆಣಸು, ತುಂಬ ಹಾಕಬಾರ್ದು, ಒಂದು ಚಿಟಿಕೆನೂ ಇಲ್ಲ, 1/4 ಚಿಟಿಕೆ ಈ ಥರ ಹೊಡಿಬೇಕು, ಮಿಕ್ಸ್ ಮಾಡಿ ಇಟ್ಟುಬಿಡಿ. ಲೈಟಾಗಿ ತಿನ್ನಲಿ, ಒಂದು ಪುಟ್ಟ ಡಬ್ಬಿನಲ್ಲಿ ಹಾಕ್ಕೊಡಿ. ತಿಂಡಿಯೂ ಅಷ್ಟೇ, ತುಂಬ ಖಾರ, ತುಂಬ ಉಷ್ಣ, ನುಗ್ಗೆಕಾಯಿ ಕೊಡೋದು, ಬದನೆಕಾಯಿ ಕೊಡೋದು. ಎಕ್ಸಾಮ್ ಟೈಮ್ಸ್ ಇದು ಆಲ್ವೇಸ್ ಮಾರ್ಚ್ ಏಪ್ರಿಲಲ್ಲಿ ಬರ್ತಕ್ಕಂಥ, ಫೆಬ್ರವರಿ ಮಾರ್ಚ್ ಏಪ್ರಿಲಲ್ಲಿ ಉಷ್ಣ ಬಾಧೆ. ಎಕ್ಸಾಮ್ ಹಾಲ್ಗೆ ಹೋಗ್ಬಿಟ್ಟು ಅವನು ಹೊಟ್ಟೆ ಗುಡುಗುಡು ಆಗಿ ಟಾಯ್ಲೆಟ್ ಕೊಡ್ತಾ ಕುತ್ಕೊಂಡ ಅಂದ್ರೆ ಏನಾಗುತ್ತೆ, ಗಾಬರಿ ಪಡುತ್ತೆ, ಹೌದಲ್ವೋ? ಸೊ ಅದರಿಂದ ತುಂಬಾ ತಂಪಾದ ವಸ್ತುಗಳು ಆ ಫ್ಲಾಸ್ಕ್ ಅಲ್ಲಿ ಲೈಟ್ ಆಗಿ ಅವ್ರಿಗೆ ಒಂದು ಮೂಸಂಬಿ ಜ್ಯೂಸ್ ತರದ್ ಏನಾದ್ರೂ ಹಾಕೊಡೋದು. ಮೂಸಂಬಿ ಜ್ಯೂಸ್ ಬಂದು ತುಂಬಾ ಹೊತ್ತು ಇಡೋ ಆಗಿಲ್ಲ, ಆರೆಂಜ್ ಜ್ಯೂಸ್ ಇಟ್ಕೊಂಡು ಹೋಗ್ಬೋದು, ಚಿಕ್ಕದಾಗಿ ತಗೊಂಡು ಹೋಗಿ. ಫ್ರಿಡ್ಜ್ ಅಲ್ಲಿರೋ ಐಟಮ್ ತಿನ್ಬೇಡಿ. ರಾತ್ರಿ ಅತಿ ಮುಖ್ಯವಾಗಿ ಬುಧನ್ ತತ್ವ ಎಕ್ಸಾಮ್ಸ್ ಅಂದ್ರೆ ನೆನ್ಪಿಟ್ಕೊಳ್ಳಿ. ಶನಿ ಬಂದು ಶಾಂತ ತತ್ವ. ನೀವೆಷ್ಟು ಶಾಂತವಾಗಿರ್ತೀರೋ ಬುದ್ಧಿ ಅಷ್ಟು ಚುರುಕಿರುತ್ತೆ. ನೀವು ಶಾಂತವಾಗಿರ್ಬೇಕಂದ್ರೆ ಒಳ್ಳೆ ನಿದ್ದೆ ಮಾಡಬೇಕು. ಎಷ್ಟು ಜಾಸ್ತಿ ನಿದ್ದೆ ಮಾಡ್ತಿರೋ ಅಷ್ಟು ಒಳ್ಳೆಯದು. ರಾತ್ರಿ 10 ಗಂಟೆಗೆ ಮಲಗ್ಬಿಡಿ, 9 ಗಂಟೆಗೆ ಮಲಗ್ಬಿಡಿ, ಬೇಕಾದ್ರೆ ತೊಂದರೆ ಇಲ್ಲ. 8ವರೆಗೆ ಮಲಗಿ, ನೋ ಪ್ರಾಬ್ಲಮ್. ನೋ ಟಿವಿ ನೋಡಿ ಒಂದು ಅರ್ಧ ಗಂಟೆ, ನಿಮ್ಗೆ ಇಷ್ಟವಾದದ್ದನ್ನ ನೋಡಿ ಒಂದು ಅರ್ಧ ಗಂಟೆ 3/4 ಗಂಟೆ. ಯಾಕಂದ್ರೆ ನೋಡ್ಬೇಡಿ ಅಂದ್ರೆ ಮನಸ್ಸು ಕೇಳೋದಿಲ್ಲ, ಮೊದಲಿಂದ ಫಿಕ್ಸ್ ಮಾಡ್ಕೋಬಿಟ್ಟಿದ್ದೀರಾ. ನೋಡಿ ಶಿವ ಅಂತ ಮಲಗ್ಕೊಳ್ಳಿ ಅಷ್ಟೇ. ಆ ಮಲಗಬೇಕಾದಾಗ್ಲೂ ಕೂಡ ಬೇರೆ ಏನು ಮೈಂಡ್ ಮುಂದ್ಗಡೆ ತಗೋಬೇಡಿ. ನಾಳಿನ ಎಕ್ಸಾಮ್ಸ್ ಬಗ್ಗೆ ತಗೋಬೇಡಿ. ಯಾರೋ ಬರ್ತಾರಂತೆ, ಏನೋ ಚೆಕ್ ಮಾಡ್ತಾರಂತೆ, ಡೋಂಟ್ ಬಾದರ್. ನೀವು ಮೋಸ ಮಾಡೋಲ್ಲ, ನೀವು ಚೀಟ್ ಮಾಡೋಲ್ಲ, ಆ ಚೀಟಿಂಗ್ ತಗೊಂಬಂದು ಕುತ್ಕೊಳ್ಳಲ್ಲ. ಅದರಿಂದ ಏನಾಗುತ್ತೋ ಗೊತ್ತಾ, ನೆನ್ಪಿಟ್ಕೊಳ್ಳಿ. ಚೀಟಿಂಗ್ ಮಾಡಿ ಬರೆದ್ರೆ ಪಾಸ್ ಆಗ್ತೀರಾ ಅಂತ ಅನ್ಕೋತೀರಾ, ತುಂಬಾ ತಪ್ಪು. 10ರಲ್ಲಿ 9 ಜನ ಫೇಲ್ ಆಗ್ತೀರಾ. ಯಾಕೆ ಗೊತ್ತಾ? ಗೊತ್ತಿರೋದು ಮರ್ತು ಹೋಗ್ತೀರಾ. ಆ ಗಾಬರಿಗೆ ತಗೊಂಡು ಯಾವುದೋ ಒಂದು 2 ಪ್ರಶ್ನೆ ಗೊತ್ತಿಲ್ಲ, ನಂಗೆ ಅರಗಿಸ್ಕೊಳ್ಳೋಕೆ ಆಗ್ತಿಲ್ಲ ಅಂತ ತಗೊಂಡು ಹೋಗಿರ್ತೀರಾ. ತಮಾಷೆ ಏನ್ ಗೊತ್ತಾ, ಗೊತ್ತಿರೋದಿಲ್ಲ, ಈ ಬೈಕ್ ಯಾರೋ ಬಂದು ಹುಡುಕಿದ್ರು, ಸಿಕ್ಕಾಕೋಬಿಟ್ರೆ ಅನ್ನೋ ಗಾಬರಿಗೆ ಗೊತ್ತಿರೋದೆಲ್ಲ ಮರ್ತೋಗ್ತೀರ. ನಿಮ್ಮಲ್ಲಿ ಆ ಕಂಪನಿ ಶುರು ಆಗುತ್ತೆ, ಅಯ್ಯೋ ತಪ್ಪಾಗ್ಬಿಟ್ರೆ, ಎಲ್ರ ಮುಂದ್ಗಡೆ ಅವಮಾನ ಆಗ್ಬಿಟ್ರೆ, ಡಿಸ್ಮಿಸ್ ಆಗ್ಬಿಟ್ರೆ, ಡಿಬಾರ್ ಆಗ್ಬಿಟ್ರೆ ಅನ್ನತಕ್ಕಂಥ ಗಾಬರಿಗೆನೆ ಗೊತ್ತಿರೋದೆಲ್ಲ ಮರ್ತೋಗ್ತೀರಾ. ದಯವಿಟ್ಟು ಚೀಟಿ ಎತ್ಕೊಂಡು ಹೋಗ್ಬೇಡಿ. 99% ನೋಡಿ. ಬೇಕಾದ್ರೆ ಒಂದು ಪುಟ್ಟ ಟೆಸ್ಟ್, ನೀವೇನು ಬೇಡ, ಒಂದು ಅಂಗಡಿಗೆ ಹೋಗ್ತೀರಲ್ವಾ, 100 ರೂಪಾಯಿನ ಐಟಮ್ ತಗೋತೀರಾ, ಒಂದೇ ಒಂದು ಐಟಮ್ ತೆಗೆದು ಗೊತ್ತಿಲ್ದಂಗೆ ಇಟ್ಕೊಂಡ್ಬಿಡಿ. ನೋಡಿ,
ನೀವು 10,000 ರೂಪಾಯಿನ ಐಟಮ್ ತಗೊಂಡಿರ್ಬೋದು, ಬಟ್ ಆ ₹1 ಚಾಕ್ಲೇಟ್ ತಗೊಂಡಿದ್ರು ಕೂಡ ಕಂಪಿಸ್ತಿರುತ್ತೆ. ಅಯ್ಯೋ ನಾನು ತಪ್ಪು ಮಾಡ್ಬಿಟ್ಟು ಸಿಕ್ಕಾಕೋಬಿಟ್ರೆ, ಆಸೆ ತೆಗೆದಿಲ್ಲ, ಗೊತ್ತಿಲ್ಲ, ಎತ್ತಿ ಬಾಯಿಗೆ ಹಾಕೋಬಿಟ್ಟಿದ್ದೀರ. ನೋ ಚೀಟಿಂಗ್. ಅದು ಏನು ಬೇಡ, ತೆಗೆದು ಬಿಸಾಕಿ ಹೊರಗಡೆ. ಅದನ್ನ ಮೊದಲು ನೀವು ಗಾಬರಿ ಪಡಬಾರ್ದು. ಇದನ್ನ ಮನಸ್ಸಿನಲ್ಲಿ ನೆನ್ಪಿಟ್ಕೊಳ್ಳಿ. ಗಾಬರಿ ಪಟ್ರೆ ಎಲ್ಲ ಹೋಯ್ತು. ಆ ಬುಧನ್ ತತ್ವ, ನಿದ್ರಾ ತತ್ವ, ಶನಿ ತತ್ವ, ಗುರು ತತ್ವ, ಜ್ಞಾನ ತತ್ವ, ಶುಕ್ರ ತತ್ವ, ಆರೋಗ್ಯ ತತ್ವ, ಸೂರ್ಯ ತತ್ವ, ತೇಜಸ್ಸು ತತ್ವ, ಚಂದ್ರ ತತ್ವ, ತಂಪಾದ ತತ್ವ, ರಾಹು ಕೇತು ವಿಪರೀತ ಗಾಬರಿ ಗೊಂದಲ ತತ್ವ. ಸೊ ಈ ರಾಹು ಕೇತುಗಳು ಇವುಗಳನ್ನೆಲ್ಲ ದೂರ ಇಡಬೇಕು ಅಂದ್ರೆ ಆದಷ್ಟು ನೀವು ಅಮ್ಮ, ಅಪ್ಪ, ಅಣ್ಣ, ತಮ್ಮ, ಅಕ್ಕ, ತಂಗಿ, ನಿಮ್ಮ ಗುರುಗಳು ಅವರನ್ನೇ ನೆನೆಸ್ಕೊಳ್ಳಿ. ಅಚೀವ್ ಮಾಡಿರ್ತಕ್ಕಂಥ ವ್ಯಕ್ತಿಗಳು. ನಿಮ್ಗೆ ತುಂಬಾ ಇಷ್ಟ ಸ್ಪೋರ್ಟ್ಸಾ? ತೆಂಡೂಲ್ಕರ್ನ ನೆನೆಸ್ಕೊಳ್ಳಿ. ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ ಸಾಧನೆ ಮಾಡ್ಕೊಂಡಿರ್ತಕ್ಕ. ರೋಜರ್ ಫೆಡರರ್ 8 ಬಾರಿ ಫೇಲ್ ಆಗಿದ್ದ ಮನುಷ್ಯ ಕಂಟಿನ್ಯೂಸ್ 8 ವರ್ಷ ಚಾಂಪಿಯನ್. ಮ್ಯಾರಡೋನ ನೆನೆಸ್ಕೊಳ್ಳಿ, ಫಿಲೇನ್ ನೆನೆಸ್ಕೊಳ್ಳಿ, ಗವಾಸ್ಕರ್ನ ನೆನೆಸ್ಕೊಳ್ಳಿ, ಕಪಿಲ್ ದೇವ್ನ ನೆನೆಸ್ಕೊಳ್ಳಿ, ಅದ್ಭುತ ರಾಹುಲ್ ದ್ರಾವಿಡ್ನ ನೆನೆಸ್ಕೊಳ್ಳಿ. ಎಷ್ಟು ವರ್ಷ ಬಂಡೆಗಲ್ಲು ಅನ್ನೋರು, ಅವ್ರನ್ನ ಗೋಡೆ ಅನ್ಕೊಳ್ಳೋರು, ಅವ್ರನ್ನ ನೆನೆಸ್ಕೊಳ್ಳಿ, ಇನ್ಸ್ಪೈರ್ ಮಾಡ್ಕೊಳ್ಳಿ. ರಾಜಕಾರಣಿಗಳಿಷ್ಟನ ಇಂದಿರಮ್ಮನ್ನ ನೆನೆಸ್ಕೊಳ್ಳಿ, ಗಾಂಧೀಜಿ ಅವ್ರನ್ನ ನೆನೆಸ್ಕೊಳ್ಳಿ, ನೆಹರು ಅವ್ರನ್ನ ನೆನೆಸ್ಕೊಳ್ಳಿ. ವ್ಯಕ್ತಿಗತವಾಗಿ ಎಷ್ಟು ದೊಡ್ಡ ಸಾಧನೆ ಮಾಡ್ಕೊಂಡಿದೆ ಅಂತ. ದಟ್ ಮೋಟಿವೇಟ್ಸ್ ಯು ಮೋರ್. ಸೈನ್ಸ್ ಇಷ್ಟನ? ಅಬ್ದುಲ್ ಕಲಾಂ ಜಿ ಇಂತ ದೊಡ್ಡ ತಂತ್ರಗಾರನಿಲ್ಲ, ಬುದ್ಧಿವಂತನಿಲ್ಲ, ಮಹಾಶಕ್ತಿಶಾಲಿ. ಶಾರದಾ ದೇವಿಯನ್ನ ನೆನೆಸ್ಕೊಳ್ಳಿ. ಆಕೆ ವಿದ್ಯೆಗೆ ಪರಿಪೂರ್ಣ ಕಾರಕತ್ವ ಅನ್ನತಕ್ಕಂಥದ್ದು. ಸೊ ದಟ್ ಇನ್ಸ್ಪೈರ್ಸ್ ಯು ಲಾಟ್. ಸಂಗೀತವಿಷ್ಟುವ? ಗಾನ ಸಾಮ್ರಾಜ್ಞಿ ಲತಾ ಮಂಗೇಶ್ಕರ್ ಜಿನ ನೆನೆಸ್ಕೊಳ್ಳಿ, ಎಸ್ ಜಾನಕಮ್ಮನ ನೆನೆಸ್ಕೊಳ್ಳಿ, ಬಾಲು ಅವ್ರನ್ನ ನೆನೆಸ್ಕೊಳ್ಳಿ, ನಮ್ಮ ಹಂಸಲೇಖರ್ ನೆನೆಸ್ಕೊಳ್ಳಿ. ಅವರಿಗಿಂತಲ್ಲ ನಾನು ಆ ಇದರಲ್ಲಿ ನಿಂತ್ಕೋತೇನೆ. ಐ ಆಮ್ ಡೂಯಿಂಗ್ ಇಟ್, ಜಸ್ಟ್ ಒನ್ ಸ್ಮಾಲ್ ಸ್ಟೆಪ್. ಖಂಡಿತ ಗೆಲ್ತೀರಾ. ಒಳ್ಳೆದಾಗಲಿ. ಗುರುಜಿ, ನೀವು ವಿದ್ಯಾರ್ಥಿಗಳಿಗೆ ನಿಯಮ ಹೀಗೆ ಪಾಲಿಸಿ ಅಂತ ಹೇಳ್ತಿದ್ರೆ ನಾವು ವಿದ್ಯಾರ್ಥಿ ಜೀವನಕ್ಕೆ ಹೋಗಿರೋ ಅಂತ ಭಾಸವಾಗ್ತಿದೆ. ಮುಂದೆ ಗುರುಜಿ? ಖಂಡಿತ. ರಾಶಿ ಭವಿಷ್ಯಕ್ಕೆ ಬಂದ್ಬಿಡೋಣ. ಧನುಸು ರಾಶಿ. ಚಂದ್ರ ನಿಮಗೆ ಅಷ್ಟಮಾಧಿಪತಿ, ಸುಖಭಾವದಲ್ಲಿದ್ದಾನೆ. ಅದು ಬಾಧಕಾಧಿಪತಿ ನಕ್ಷತ್ರದಲ್ಲಿ. ಸೊ ಸುಖಕ್ಕೆ ಕುತ್ತು, ಉದ್ಯೋಗದಲ್ಲಿ ಕುತ್ತು, ಏನಾದ್ರೂ ಒಂದು ಪರಿಶ್ರಮ ಅನ್ಸುತ್ತೆ. ತಾಯಿ ಆರೋಗ್ಯದಲ್ಲಿ ಏರ್ಪೇರ್ ಆಗ್ತಕ್ಕಂಥದ್ದು. ವಯಸ್ಸಾದ ತಾಯಿ ಇದ್ರೆ ಹಾಸ್ಪಿಟಲೈಸೇಷನ್ ಆಗೋದು, ಇಲ್ಲ ಅವ್ರು ಸ್ವಲ್ಪ ಅವ್ರು ನೆನೆಸ್ಕೊಳ್ಳೋದು, ಇದ್ದಾಗ ಮಾಡಿದಂಥ ಒಂದು ಪ್ರೀತಿ, ಪ್ರೇಮ, ಒಂದು ನಿಮ್ಮ ಒಂದು ಸಲಹಿದಂಥ ಒಂದು ಮಾತುಗಳು ಎಲ್ಲೋ ಒಂದು ನಿಮ್ಮನ್ನ ಹೇಳ್ಕೊಂಡು ಹೋಗ್ತಕ್ಕಂಥದ್ದಾಗುತ್ತೆ. ಉದ್ಯೋಗದಲ್ಲಿ ಯಾರಾದರೂ ನಿಮ್ಮ ಸಹೋದ್ಯೋಗಿಗಳು ನಮ್ಮನ್ನ ಕಾಲೆಳಿತಕ್ಕಂಥ ಪ್ರಸಂಗವೂ ಆಗುತ್ತೆ. ಅದರಲ್ಲೂ ಕೆಳಗಿನ ಸಹೋದ್ಯೋಗಿಗಳು. ಏನಾದರೂ ಇನ್ಶೂರೆನ್ಸ್ ಸೆಕ್ಟರ್, ರೈಲ್ವೆ ಸೆಕ್ಟರ್, ಈ ಒಂದು ಪೆಟ್ರೋಲ್, ಲಿಕ್ಕರ್, ಗ್ಯಾಸ್ ಇವುಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವರಿಗೆ, ಸಣ್ಣದಾದರೂ ದೊಡ್ಡದಾದರೂ ವಕೀಲಿಕೆ ವೃತ್ತಿ ಮಾಡ್ತಿರ್ತಕ್ಕಂಥವರಿಗೆ, ರಾಜಕೀಯದಲ್ಲಿರ್ತಕ್ಕಂಥವರಿಗೆ ಸ್ವಲ್ಪ ಮಟ್ಟಿಗೆ ಪ್ರಗತಿಯ ದಿನವಾಗ್ತಕ್ಕಂಥದ್ದು. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ವ್ಯವಹಾರಗಳಲ್ಲಿ ಪ್ರಗತಿಯನ್ನು ನೋಡ್ತಕ್ಕಂಥ ದಿನ ಆಗುತ್ತೆ. ಸ್ವಲ್ಪ ಆರೋಗ್ಯದ ಕಡೆ ಕೂಡ ಗಮನ ಕೊಡಿ. ಇನ್ನು ಮಕರ ರಾಶಿ ಚೆನ್ನಾಗಿದೆ. ಚಂದ್ರ ಸಪ್ತಮಾಧಿಪತಿ, ವಿಕ್ರಮ ಸ್ಥಾನ, ಧೈರ್ಯ ಸ್ಥಾನದಲ್ಲಿ. ಅದು ಶನಿ ಭಾವದಲ್ಲಿ ಕುಳಿತಿರ್ತಕ್ಕಂಥದ್ದು. ಎಲ್ಲ ಕೆಲಸ ಕಾರ್ಯ ವ್ಯವಹಾರ, ಅದರಲ್ಲೂ ಸರ್ಕಾರಿ ಮಟ್ಟದ ವ್ಯವಹಾರಗಳು, ಅದರಲ್ಲಿರ್ತಕ್ಕಂಥ ಉದ್ಯೋಗಸ್ಥರಿಗೆ, ವೃತ್ತಿಪರರಿಗೆ ವಿಶೇಷ ಅಭಿವೃದ್ಧಿ. ಕಲಾವಿದರಿಗಂತೂ ವಿಸ್ಮಯಕಾರಿ ದಿನ ಮಕರ ರಾಶಿಯವರಿಗೆ. ಶಾ, ಶೇ, ಶೂ, ಶೇ, ಶೋ, ಗಾ, ಗಿ, ಗು ಅನ್ನತಕ್ಕಂಥ ಅಕ್ಷರಗಳಲ್ಲಿರ್ತಕ್ಕಂಥವರಿಗೆ ವಿಶೇಷವಾದಂಥ ಒಂದು ದಿನವಾಗಿರುತ್ತೆ. ಜಾ, ಜಿ, ಜು ಅನ್ನತಕ್ಕಂಥ ಜಗದೀಶ್ ಇರ್ಬೋದು, ಜಯಂತಿ ಇರ್ಬೋದು, ಜಯಣ್ಣ ಇರ್ಬೋದು, ಗಾಯತ್ರಿ ಇರ್ಬೋದು, ಗೀತಾ ಇರ್ಬೋದು, ಗಂಗಾಧರ್ ಇರ್ಬೋದು, ಗಂಗಪ್ಪ ಇರಬಹುದು, ಶೋಭಾ ಇರ್ಬೋದು, ಶ್ರುತಿ ಇರ್ಬೋದು. ಈ ರೀತಿ ಇರ್ತಕ್ಕಂಥ ಹೆಸರಿರ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾದಂಥ ಒಂದು ದಿನ. ವಿದ್ಯಾರ್ಥಿಗಳಿಗೂ ತುಂಬ ವಿಶೇಷವಾದಂಥ ದಿನ. ಸ್ವಂತ ಉದ್ಯೋಗ, ಸ್ವಂತ ವ್ಯವಹಾರಸ್ಥರಿಗೂ ಅನುಕೂಲಕರ ದಿನ. ಕುಂಭರಾಶಿ. ಚಂದ್ರ 2ನೇ ಮನೆ, ಕುಟುಂಬ ಸ್ಥಾನ, ವಾಕ್ ಸ್ಥಾನ, 6ನೇ ಮನೆ ಅಧಿಪತಿ. ಸೊ ಕುಟುಂಬದಲ್ಲಿ ಏನೋ ಒಂದು ಒತ್ತಡ, ಖರ್ಚುಗಳು, ಆ ಧನಸ್ಥಾನ, ಪರಿಶ್ರಮದಿಂದ ಧನ ಸಂಪಾದನೆ ಮಾಡ್ತಕ್ಕಂಥದ್ದು, ಸ್ವಲ್ಪ ಸುಸ್ತಾಗ್ತಕ್ಕಂಥ ಒಂದು ಭಾವವೂ ಆಗುತ್ತೆ. ಆದರೂ ಶುಕ್ರ ಭಾವ, ಬುಧನ್ ಭಾವ ಲಗ್ನದಲ್ಲೇ ಕುಳಿತು ವಿಶೇಷವಾಗಿ ನಿಮಗೆ ಪ್ರೀತಿ, ಪ್ರೇಮ, ಆನಂದ, ಮೋಜು, ಮಸ್ತಿ, ಪ್ರಯಾಣ, ಭೂಮಿ, ಆಭರಣ, ಬಂಗಾರ ಇವೆಲ್ಲವನ್ನ ಖರೀದಿ ಮಾಡೋದು, ಇಲ್ಲ ಅದಕ್ಕೆ ಸಂಬಂಧಪಟ್ಟಂಥ ವ್ಯವಹಾರ, ಗಾರ್ಮೆಂಟ್ಸ್ ಅಲ್ಲಿರ್ತಕ್ಕಂಥವರಿಗೆ,
ಏನಾದರೂ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರ್ತಕ್ಕಂಥವರಿಗೆ, ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟಲ್ಲಿ ಏನಾದರೂ ಇರ್ತಕ್ಕಂಥವರಿಗೆ, ತುಂಬ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವರಿಗೆ, ಲೆಕ್ಚರರ್ಸು, ಟೀಚರ್ಸು, ಪ್ರೀಚರ್ಸು, ಡಾಕ್ಟರ್ಸು, ಡೆಂಟಿಸ್ಟ್ಗಳು, ಸರ್ಜನ್ಗಳು, ಈ ಒಂದು ಡಾಕ್ಟರ್ ಓದಿ ಟೀಚಿಂಗ್ ಪ್ರೊಫೆಷನಲ್ ಇರ್ತಕ್ಕಂಥವರಿಗೆ ವಿಶೇಷವಾದಂಥ ಅಭಿವೃದ್ಧಿ ದಿನ. ಏನು ಮೀನರಾಶಿ ಪಂಚಮಾಧಿಪತಿಯಾದಂತಹ ಚಂದ್ರ ಲಗ್ನದಲ್ಲಿ ಶನಿ ಭಾವದಲ್ಲಿರೋದ್ರಿಂದ ವಿಪರೀತ ಖರ್ಚು. ಏನಾದರೂ ಒಂದು ಆಭರಣ ಕೊಂಡ್ಕೊಳ್ಳೋದು, ಮನೆನೋ, ಮಕ್ಕಳು, ಮೊಮ್ಮಕ್ಕಳು, ಅಜ್ಜ ಅಜ್ಜಿ, ತಾಯಿ, ಹಾಸ್ಪಿಟಲು, ಓಡಾಟ, ವಾಹನದ ರಿಪೇರಿ, ಈ ಥರದ್ದು ಏನಾದರೂ ಒಂದು ಖರ್ಚುಗಳು ಬಾಧಿಸ್ತಕ್ಕಂಥದ್ದು ಆಗ್ತಕ್ಕಂಥದ್ದು. ತಾಯಿಯ ಆರೋಗ್ಯದ ಕಡೆ ಗಮನ ಕೊಡಿ, ನಿಮ್ಮ ಆರೋಗ್ಯದ ಕಡೆ ಕೂಡ ಗಮನ ಕೊಡ್ತಕ್ಕಂಥದ್ದು ಮಾಡಿ. ಇದಿಷ್ಟು ದ್ವಾದಶ ರಾಶಿಗಳ ಫಲಾನುಫಲ. ಎಲ್ಲರಿಗೂ ಒಳ್ಳೆಯದಾಗಲಿ. ನಾಳೆ ಒಂದು ವಿಶೇಷವಾದಂಥ ರಸ ಹೇಳ್ಕೊಡ್ತೇನೆ. ಅದನ್ನು ಸೇವಿಸಲಿಕ್ಕೆ ವಿದ್ಯಾರ್ಥಿಗಳಿಗೆ ತುಂಬ ಅದ್ಭುತ. ಆ ನೆನಪಿನ ಶಕ್ತಿಗೆ, ನಿಮ್ಮ ಒಂದು ಏಕಾಗ್ರತೆಗೆ, ಮನೆಯಲ್ಲೇ ಮಾಡಿಕೊಳ್ತಕ್ಕಂಥದ್ದು ಎಲ್ಲೋ ಹೊಡೋದಲ್ಲ. ಪ್ರತಿನಿತ್ಯ ಊಟಕ್ಕೆ ಅದನ್ನು ಬಳಸ್ತೇವೆ, ಆದರೆ ತಿನ್ನೋದಿಲ್ಲ. ತಗೋತೇವೆ, ಬಳಸೋದಿಲ್ಲ. ಹಾಕೋತೇವೆ, ಆದರೆ ತಗೊಳ್ಳೋದಿಲ್ಲ. ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ಆ ರಸದ ಜೊತೆ ಇನ್ನೊಂದನ್ನು ಸೇರಿಸ್ಕೋಬೇಕಾಗುತ್ತೆ. ತುಂಬ ಅದ್ಭುತ. ನಿಮ್ಮ ನೆನಪಿನ ಶಕ್ತಿಗೆ, ಏಕಾಗ್ರತೆಗೆ ತುಂಬ ಒಳ್ಳೆಯದಾಗ್ತಕ್ಕಂಥದ್ದು. ಇನ್ನಷ್ಟು ವಿದ್ಯಾರ್ಥಿಗಳಿಗೆ ವಿಶೇಷ ಮಾಹಿತಿಗಳನ್ನು, ಪರೀಕ್ಷೆಗೆ ಯಾವ ರೀತಿ ತಯಾರಿ ತರಬೇತಿಯನ್ನು ತಗೋಬೇಕು ಅನ್ನೋದ್ರ ಬಗ್ಗೆ ನಾಳಿನ ಸಂಚಿಕೆನಲ್ಲಿ ತಿಳಿಸ್ಕೊಡ್ತೇನೆ. ಕಾದು ನೋಡಿ. ಗುರುಜಿ, ಎಕ್ಸಾಮ್ ಟೈಮ್ ಆಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆಯ ಮಾರ್ಗದರ್ಶನವನ್ನ ನೀಡಿದ್ರಿ ಇಂದಿನ ಕಾರ್ಯಕ್ರಮದಲ್ಲಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ತೆ ಶಂಕರ. ವೀಕ್ಷಕರೇ, ಮತ್ತೆ ನಿಮ್ಮ ಭೇಟಿ ಯಾವಾಗ? ನಾಳೆ ಬೆಳಗ್ಗೆ ಸರಿಯಾಗಿ 8:30ಕ್ಕೆ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಹೋಗ್ಬರೋದಾ? ನಮಸ್ಕಾರ. ಬ್ರಹ್ಮಾನಂದ ಓಂಕಾರ